ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಪೇಪರ್ 1ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಮತ್ತು ಪೀಪಲ್ ಆ್ಯಂಡ್ ಎನ್ವೈರ್ನ್ಮೆಂಟ್ ಮೇಲೆ ಕೆಲವು MCQಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಎಲ್ಲ MCQಗಳು ನಿಮಗೆ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ತುಂಬಾ ಅವಶ್ಯಕವಾಗಿವೆ. ಅದೇ ರೀತಿ ಫ್ರೆಂಡ್, ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ, MCQ ಲೆಕ್ಚರ್ ಸಿಗ್ತಾ ಇವೆ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಮತ್ತು ಎಲ್ಲ 2014ಇಂದ 2021 ತನಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDFs ಮತ್ತು ವಿಡಿಯೋ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಈ ಎಲ್ಲ ಮಟೀರಿಯಲ್ ನಿಮಗೆ ಕೇವಲ 3000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇವಾಗ ನೀವು ಡಿಸ್ಕೌಂಟ್ ರೇಟ್ನಲ್ಲಿ 2000 ರುಪೀಸ್ಗೆ ಜಾಯ್ನ್ ಆಗ್ಬೋದು. ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ ಹಿಂಡ್ರನ್ಸ್ ಇನ್ ಸೋಷಲೈಸೇಷನ್ ಈಸ್ ಕಾಸ್ಡ್ ಬೈ ಆಪ್ಷನ್ ಎ ರಿಲಿಜನ್, ಆಪ್ಷನ್ ಬಿ ಇಕ್ವಾಲಿಟಿ, ಆಪ್ಷನ್ ಸಿ ಪಾಲಿಟಿಕ್ಸ್, ಆಪ್ಷನ್ ಡಿ ಪ್ರೆಜುಡೈಸಸ್. ಸೊ ಇಲ್ಲಿ ಸೋಷಲೈಸೇಷನ್ ಅಂದರೆ ಸಾಮಾಜೀಕರಣದಲ್ಲಿ ಯಾವ ಒಂದು ಅಂಶದಿಂದ ಅಡಚಣೆ ಉಂಟಾಗ್ತಾ ಇದೆ. ಆಪ್ಷನ್ ಎ ಧರ್ಮ, ಆಪ್ಷನ್ ಬಿ ಸಮಾನತೆ, ಆಪ್ಷನ್ ಸಿ ರಾಜಕೀಯ, ಆಪ್ಷನ್ ಡಿ ಪೂರ್ವಾಗ್ರಹ. So hindrance in socialization, it is mainly caused by the prejudices. Prejudices mean these are the negative statements. ಸೊ ಇಲ್ಲಿ ಸಾಮಾಜೀಕರಣದಲ್ಲಿ ಪೂರ್ವಾಗ್ರಹಗಳಿಂದ ಏನಾಗ್ತಾ ಇದೆ, ಅಡಚಣೆ ಉಂಟಾಗ್ತಾ ಇದೆ. ಪೂರ್ವಾಗ್ರಹ ಅಂತಂದರೆ ಈಗಾಗಲೇ ಜನರು ಹೊಂದಿರುವ ನಕಾರಾತ್ಮಕ ಭಾವನೆಗಳು. ಸೊ ವೆನ್ ಪೀಪಲ್ ಆರ್ ಹ್ಯಾವಿಂಗ್ ನೆಗೆಟಿವ್ ಆ್ಯಟಿಟ್ಯೂಡ್ or negative opinion against the some group of people or individuals which is known as the prejudices. ಸೊ ಯಾವಾಗ ಜನರು ಯಾವುದೇ ಒಂದು ಗುಂಪಿನ ಬಗ್ಗೆ, ಬೇರೆ ಜನರ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರ್ತಾರೆ, ಸೊ ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಪ್ರಿಜುಡೈಸ್. ಸೊ ಇಟ್ ಈಸ್ ಪ್ರೀ ಕನ್ಸೀವ್ಡ್ ಒಪಿನಿಯನ್ ದಟ್ ಈಸ್ ನಾಟ್ ಬೇಸ್ಡ್ ಆನ್ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್. ಸೊ ಈ ಎಲ್ಲ ಪೂರ್ವಾಗ್ರಹಗಳು ಒಂದು ಜನರು ಹೊಂದಿರುವ ನಕಾರಾತ್ಮಕ ಭಾವನೆಗಳಾಗಿರ್ತವೆ ಹೊರತು ಇವು ರಿಯಾಲಿಟಿಗೆ ತಕ್ಕಂತೆ ಇರಲ್ಲ. ಸೊ ದ ಆಲ್ರೆಡಿ ಹೆಲ್ಡ್ ನೆಗೆಟಿವ್ ಆಟಿಟ್ಯೂಡ್ಸ್ ಕಾಂಟ್ ಲೆಟ್ ದ ಇಂಡಿವಿಜುವಲ್ ಅಂಡರ್ಸ್ಟ್ಯಾಂಡ್ ದ ಸೊಸೈಟಲ್ ನಾರ್ಮ್ಸ್, ವ್ಯಾಲ್ಯೂಸ್ ಆ್ಯಂಡ್ ಬಿಲೀಫ್ಸ್. ಸೊ ಇಲ್ಲಿ ಆಲ್ರೆಡಿ ಜನರು ಯಾವುದೇ ಒಂದು ವಿಷಯದ ಬಗ್ಗೆ, ಗುಂಪಿನ ಬಗ್ಗೆ ನಕಾರಾತ್ಮಕ ಭಾವನೆಯನ್ನು ಹೊಂದಿರೋದರಿಂದ ಆ ಗುಂಪಿನ ಬಗ್ಗೆ, ರೀತಿ ನೀತಿಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಆ ವಿಧಿವಿಧಾನಗಳ ಬಗ್ಗೆ ಅವರು ತಿಳಿದುಕೊಳ್ಳಲ್ಲ. For example, a negative attitude against someone just because of a gender, race, religion or belief. So when people are going to discriminate any other gender or any other religion, this is the best example for the prejudices. ಸೊ ಯಾವಾಗ ಜನ ಬೇರೆ ಧರ್ಮವನ್ನು, ಬೇರೆ ಜಾತಿಯನ್ನು, ಬೇರೆ ಲಿಂಗದ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ತೋರಿಸ್ತಾ ಇದ್ದಾರೆ, ಸೊ ಇದಕ್ಕೆ ನಾವು ಏನಂತ ಇದ್ದೀವಿ, ಪ್ರಿಜುಡೈಸಸ್. The next question is, which process of communication is the best for controlling noise in a classroom? Option A, by saying do not talk. So when students are going to talk in your class, they are going to make noise. So how you are going to control the class? Option A, you will say do not talk. Option B, you are going to raise your voice above the students level voice. Option C, you remain calm and just you look at the students. Option D, continue teaching without caring for noisy class. So you don't care, you will move on your lecture. ಸೊ ಹೌ ಯು ಆರ್ ಗೋಯಿಂಗ್ ಟು ಕಂಟ್ರೋಲ್ ಇಟ್. ಸೊ ಇಲ್ಲಿ ತರಗತಿಯ ಕೋಣೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ನೀವು ಪಾಠ ಮಾಡಬೇಕಾದ್ರೆ ಮಕ್ಕಳು ನಾಯ್ಸನ್ನು ಮಾಡ್ತಾ ಇದ್ದಾರೆ, ಸೊ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಸೊ ಆಪ್ಷನ್ ಎ, ನೀವು ಮಕ್ಕಳಿಗೆ ಮಾತನಾಡಬೇಡಿ ಅಂತ ಹೇಳ್ತೀರಾ. ಆಪ್ಷನ್ ಬಿ, ವಿದ್ಯಾರ್ಥಿಗಳಿಗೆ ಧ್ವನಿಗಿಂತ ನಿಮ್ಮ ಧ್ವನಿಯನ್ನು ಹೆಚ್ಚಿಗೆ ಮಾಡ್ತೀರಾ. ಆಪ್ಷನ್ ಸಿ, ನೀವು ಶಾಂತವಾಗಿ ನಿಲ್ತೀರಾ ಮತ್ತು ವಿದ್ಯಾರ್ಥಿಗಳ ಕಡೆ ನೋಡ್ತಾ ಇದ್ದೀರಿ. ಆಪ್ಷನ್ ಡಿ, ಗದ್ದಲದ ತರಗತಿಗೆ ಕಾಳಜಿಯನ್ನು ವಹಿಸೋದಿಲ್ಲ. ಸೊ ಯಾವೆಲ್ಲ ಮಕ್ಕಳು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಗದ್ದಲ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನೀವು ಕೇರ್ ಮಾಡದೆ ತರಗತಿಯನ್ನು ಮುಂದುವರಿಸ್ತಾ ಇದ್ದೀರಿ. ಸೊ ಹಿಯರ್ ಬೈ ಸೇಯಿಂಗ್ ಡು ನಾಟ್ ಟಾಕ್, ಎಸ್ ವಿ ರಿಪೀಟ್ ಇನ್ ದ ಸೇಮ್ ಕ್ಲಾಸ್, ವಿ ಸೇ ಸ್ಟೂಡೆಂಟ್ಸ್ ವೆನ್ ದೇ ಆರ್ ಡಿಸ್ಟರ್ಬಿಂಗ್ ಆರ್ ವೆನ್ ದೇ ಆರ್ ಬಿಸಿ ಇನ್ ಟಾಕಿಂಗ್, ವಿ ಸೇ ಡೋಂಟ್ ಟಾಕ್. ಎಸ್ it is helpful, but the major is here the most important method is remaining calm and just look at the students. So if you when students are making noise, if you just remain calm and just if you look at the students who are disturbing, so automatically they are going to stop making noise. ಸೊ ಯಾವಾಗ ಮಕ್ಕಳು ತರಗತಿಯಲ್ಲಿ ನಿಮಗೆ ಡಿಸ್ಟರ್ಬನ್ನು ಮಾಡ್ತಾ ಇದ್ದಾರೆ, ನೀವು ಶಾಂತವಾಗಿ ನಿಂತು ವಿದ್ಯಾರ್ಥಿಗಳತ್ತ ನೋಡಿದರೆ ಅವರು ಕೆಲವು ಸೆಕೆಂಡ್ಗಳಲ್ಲಿ ಶಾಂತರಾಗ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಮಾತನಾಡಬೇಡ ಅಂತ ಹೇಳಿದ್ರೂ ಕೂಡ ವಿದ್ಯಾರ್ಥಿಗಳು ಕೇಳ್ತಾರೆ, ಬಟ್ ಕೆಲವೇ ಸಮಯದವರೆಗೆ ಕೇಳ್ತಾರೆ, ಮತ್ತೆ ರಿಪೀಟ್ ಮಾಡ್ತಾರೆ. ಹಾಗಾಗಿ ನಾವೇನು ಮಾಡಬೇಕು, ಅವರಿಗೆ ಸ್ವಲ್ಪ ಶಾಂತವಾಗಿದ್ದು ಅವ್ರ ಹತ್ರ ನೋಡಿದರೆ ಅವರು ಶಾಂತ ಆಗ್ತಾ ಇದ್ದಾರೆ. So question number 3, dysgraphia is a
Option A, speech disorder characterized by stuttering and errors in articulation. Option B, locomotor disorder characterized by gross motor impairment. Option C, neurological disorder characterized by trouble in forming letters and shapes. Option D, a psychological disorder characterized by of attention and impulsive lack behavior. ಡಿಸ್ಗ್ರಾಫಿಯಾ ಇದೊಂದು ಏನಾಗಿದೆ? ಆಪ್ಷನ್ ಎ, ಮಾತಿನ ಅಸ್ವಸ್ಥತೆಗೆ ಸಂಬಂಧಿಸಿದ್ದು ತೊದಲಿಕೆ ಮತ್ತು ವಿಚಾರ ಮಾಡುವಾಗ ದೋಷಗಳಾಗ್ತಾ ಇವೆ. ಆಪ್ಷನ್ ಬಿ, ಇದೊಂದು ಲೋಕೋಮೋಟರ್ ಅಸ್ವಸ್ಥತೆಯಾಗಿದ್ದು ದುರ್ಬಲತೆಯಿಂದ ನಿರೂಪಿಸಲ್ಪಡ್ತಾ ಇದೆ. ಆಪ್ಷನ್ ಸಿ, ಇದೊಂದು ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು ಅಕ್ಷರಗಳು ಮತ್ತು ಆಕಾರಗಳನ್ನು ರೂಪಿಸಬೇಕಾದರೆ ಸಮಸ್ಯೆ ಎದುರಾಗ್ತಾ ಇದೆ. ಆಪ್ಷನ್ ಡಿ, ಇದೊಂದು ಮಾನಸಿಕ ಅಸ್ವಸ್ಥತೆಯಾಗಿದ್ದು ಗಮನ ಹರಿಸಬೇಕಾದರೆ ಈ ವಿದ್ಯಾರ್ಥಿಗಳಿಗೆ ಅಟೆನ್ಷನ್ನ ಕೊರತೆ ಆಗ್ತಾ ಇದೆ. ಸೊ ಹಿಯರ್ ಡಿಸ್ಗ್ರಾಫಿಯಾ, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. Please remember, dysgraphia, it is a neurological disorder. Here students are going to face trouble while forming the letters or while making the shapes or diagrams. ಸೊ ಡಿಸ್ಗ್ರಾಫಿಯಾ ಅಂತಂದರೆ ಇದೊಂದು ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ. ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಕ್ಷರಗಳನ್ನು ಜೋಡಿಸಬೇಕಾದ್ರೆ ಅಥವಾ ಆಕಾರಗಳನ್ನು ತೆಗಿಬೇಕಾದ್ರೆ ಚಿತ್ರಗಳನ್ನು ತೆಗಿಬೇಕಾದ್ರೆ ಅವರು ದೋಷಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಇಯರ್ ದ ರೈಟ್ ಆನ್ಸರ್. So in case of dysgraphia, there is a disruption in these processes, making the act of writing a much more difficult and frustrating endeavor. So here ಇಲ್ಲಿ ಮಕ್ಕಳು ಬರೀಬೇಕಾದರೆ ಚಿತ್ರಗಳನ್ನು ತೆಗಿಬೇಕಾದರೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. When someone with dysgraphia attempts to write, they might experience trouble forming the letters and shapes accurately. They cannot form the letters properly or they are unable to draw the shapes accurately. ಈ ಒಂದು ಡಿಸ್ಗ್ರಾಫಿಯಾ ಸಮಸ್ಯೆಯನ್ನು ಎದುರಿಸ್ತಾ ಇರೋ ಮಕ್ಕಳು ಸರಿಯಾಗಿ ಲೆಟರ್ಸ್ಗಳನ್ನ ಅವರಿಗೆ ಜೋಡಿಸೋಕೆ ಬರ್ತಾ ಇಲ್ಲ ಮತ್ತು ಸರಿಯಾಗಿ ಚಿತ್ರಗಳನ್ನ ಅವರಿಗೆ ತೆಗೆಯಲು ಆಗ್ತಾ ಇಲ್ಲ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಬೆಸ್ಟ್ ವೇ ಟು ಮೆಮೊರೈಸ್ ಈಸ್. ಆಪ್ಷನ್ ಎ, ಸ್ಟಡಿ ಫಾರ್ ಲಾಂಗ್ ಟೈಮ್. ಆಪ್ಷನ್ ಬಿ, ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಆಪ್ಷನ್ ಸಿ, ಟು ರೀಡ್ ಲೌಡ್ಲಿ. ಆಪ್ಷನ್ ಡಿ, ಟು ರೈಟ್ ದ ಕಾನ್ಸೆಪ್ಟ್. ನೆನಪಿಟ್ಟುಕೊಳ್ಳಲು ಅತಿ ಉತ್ತಮವಾದ ಮಾರ್ಗ ಯಾವುದು? ಆಪ್ಷನ್ ದೀರ್ಘಕಾಲದವರೆಗೆ ಅಧ್ಯಯನ ಮಾಡಿದರೆ ಹೆಚ್ಚು ನೆನಪು ಉಳಿತಾ ಇದೆ. ಆಪ್ಷನ್ ಬಿ, ನೀವು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂದರೆ ನೀವು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಭಾಳ ಕಾಲದವರೆಗೆ ನೆನಪು ಉಳಿತಾ ಇದೆ. ಆಪ್ಷನ್ ಸಿ, ಜೋರಾಗಿ ಓದಿದರೆ ನೆನಪು ಉಳಿತಾ ಇದೆ. ಆಪ್ಷನ್ ಡಿ, ಪರಿಕಲ್ಪನೆಯನ್ನು ಬರೆಯದರೆ ನೆನಪು ಉಳಿತಾ ಇದೆ. ಸೊ ಹಿಯರ್ ದ ಬೆಸ್ಟ್ ವೇ ಟು ಮೆಮೊರೈಸ್ ಇಸ್ ಫಸ್ಟ್ ಬೈ ಸ್ಟಡಿಂಗ್ ಲಾಂಗ್ ಟೈಮ್, ಬೈ ರೀಡಿಂಗ್ ಲೌಡ್ಲಿ, ಬೈ ರೈಟಿಂಗ್ ದ concept repeatedly also you can memorize, but the very best method is, but in these cases studying for long time, read loudly and by writing the concept you are going to by heart it. But in case of understanding, if you understand the concept correctly, you can remember it for very long time. ಸೊ ಇಲ್ಲಿ ನೀವು ದೀರ್ಘಕಾಲದವರೆಗೆ ಅಧ್ಯಯನ ಮಾಡೋದ್ರಿಂದ ಆಗಿರ್ಬೋದು, ಜೋರಾಗಿ ಓದೋದ್ರಿಂದ ಆಗಿರ್ಬೋದು, ಬರೆಯೋದ್ರಿಂದ ಆಗಿರ್ಬೋದು, ನೀವು ಮಾಹಿತಿಯನ್ನು ನೆನಪಿನಲ್ಲಿ ಇಡ್ಬೋದು. ಬಟ್ ಅತಿ ಉತ್ತಮವಾದ ವಿಧಾನ ಅಂದರೆ ದೀರ್ಘಕಾಲದವರೆಗೆ ನೀವು ಆ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಇಲ್ಲಿ ಬಹಳ ಕಾಲದವರೆಗೆ ನೆನಪಿನಲ್ಲಿ ಇಡಬಹುದು. ಸೊ ಬಿಯಲ್ಲಿ ಆಪ್ಷನ್ ಸ್ವಲ್ಪ ತಿದ್ದಬೇಕಾಗಿದೆ. ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂದರೆ ಕನ್ನಡದಲ್ಲಿ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ. ಸೊ ಆಪ್ಷನ್ ಬಿ ಸರಿಯಾಗಿದೆ. ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕ್ವೆಶನ್ ನಂಬರ್ 5, ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಸೊ ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯವನ್ನು ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1966, ಆಪ್ಷನ್ ಬಿ 1985, option C 1986, option D 1982. So the first open university in India, it was established in the year of 1982. So ಮೊದಲ ಮುಕ್ತ ವಿಶ್ವವಿದ್ಯಾಲಯ 1982ರಲ್ಲಿ ಓಪನ್ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಸೊ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇಟ್ ಈಸ್ ಡಾಕ್ಟರ್ B.R. Ambedkar ಓಪನ್ ಯೂನಿವರ್ಸಿಟಿ. ಸೊ it was established in the year of 1982. ಸೊ ಮೊದಲ ಓಪನ್ ಯೂನಿವರ್ಸಿಟಿ ಯಾವುದು ಅಂತಂದರೆ B.R. Ambedkar ಓಪನ್ ಯೂನಿವರ್ಸಿಟಿ ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್. ಇದು ಆಂಧ್ರ ಪ್ರದೇಶದಲ್ಲಿದೆ. ಕ್ವೆಶನ್ ನಂಬರ್ 6, ಎಜುಕೇಷನಲ್ ಟೆಕ್ನಾಲಜಿ is useful because option A, it is the need of the hour. Option B, it is adopted by famous institutions. Option C, it makes teaching effective and efficient. Option D, it attracts students towards teaching and learning activities. So why we are using educational technology? Yes, because it is the need of the hour. It is all the institutions are adopting, so we are also adopting. Option C, it is going to make the teaching effective. Option D, it is going to attract the students. ಸೊ ಶೈಕ್ಷಣಿಕ ತಂತ್ರಜ್ಞಾನವನ್ನು ಯಾಕೆ ಬಳಸ್ತಾ ಇದ್ದೀವಿ? ಆಪ್ಷನ್ ಎ, ಇದು ಇಂದಿನ ಯುಗಕ್ಕೆ ಅಗತ್ಯವಾಗಿದೆ ಅಂತ.
ಆಪ್ಷನ್ ಬಿ ಎಲ್ಲ ಪ್ರಸಿದ್ಧ ಸಂಸ್ಥೆಗಳು ಈ ಒಂದು ಶೈಕ್ಷಣಿಕ ತಂತ್ರಜ್ಞಾನವನ್ನು ಬಳಸ್ತವೆ, ಅದಕ್ಕೆ ನಾವು ಬಳಸ್ತಾ ಇದ್ದೇವೆ. ಆಪ್ಷನ್ ಸಿ ಇದು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ. ಆಪ್ಷನ್ ಸಿ ಇದು ವಿದ್ಯಾರ್ಥಿಗಳನ್ನು ಬೋಧನೆ ಮತ್ತು ಕಲಿಕೆ ಚಟುವಟಿಕೆಗಳತ್ತ ಆಕರ್ಷಿಸ್ತಾ ಇದೆ. ಸೊ ಇಲ್ಲಿ ಯಾವುದೊಂದು ಅತಿ ಉತ್ತಮವಾಗಿದ್ದ ಆನ್ಸರ್ ಆಗಿದೆ ಅಂತಂದರೆ ಆಪ್ಷನ್ ಡಿ. So in this case, we feel that option C is also correct, option D is also correct. But here educational technology is useful because it is going to attract the students towards teaching and learning. When it is going to attract the students to come to the class, when they are coming to the class, when they are listening to the lecture, then they will understand, then the teaching and learning process will become effective and efficient. So here we can say option D is the right answer. ಇಲ್ಲಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನಡುವೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಅದರಲ್ಲಿ ಆಪ್ಷನ್ ಡಿ ಸರಿ ಉತ್ತರ ಅಂತ ಹೇಳ್ಬೋದು. ಯಾಕೆಂದರೆ ಶೈಕ್ಷಣಿಕ ತಂತ್ರಜ್ಞಾನದಿಂದ ನಾವು ಏನು ಮಾಡ್ತಾ ಇದ್ದೀವಿ, ಮಕ್ಕಳನ್ನು ಬೋಧನೆ ಮತ್ತು ಕಲಿಕೆಯ ಕಡೆಗೆ ಆಕರ್ಷಣೆ ಮಾಡ್ತಾ ಇದ್ದೀವಿ. ಆಕರ್ಷಿಸಿದ ನಂತರ ಅವರು ತರಗತಿಗೆ ಬಂದ ನಂತರ ಅವರು ತರಗತಿಯನ್ನು ಸರಿಯಾಗಿ ಕೇಳಿದ್ರೆ ಅದು ಪರಿಣಾಮಕಾರಿಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಒಂದು ಸರಿಯಾದ ಉತ್ತರ ಆಗಿದೆ. ಸೊ ಕ್ವೆಶ್ಚನ್ ನಂಬರ್ 7. In which level of teaching the learner gets an opportunity to discriminate at length between positive and negative exemplars of concepts? Option A memory level, option B understanding level, option C reflective level, option D autonomous development level. ಸೊ ಯಾವ ಒಂದು ಹಂತದ ಬೋಧನೆಯಲ್ಲಿ ಪರಿಕಲ್ಪನೆಗಳ ಧನಾತ್ಮಕ ಮತ್ತು ಋಣಾತ್ಮಕ ಉದಾಹರಣೆಗಳ ನಡುವೆ ತಾರತಮ್ಯವನ್ನು ಮಾಡಲು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. So 3 levels of teaching we know: memory level teaching, understanding level teaching and reflective level of teaching. So here the right answer is option B, that is understanding level of teaching. So in this stage students are going to discriminate between positive and negative exemplars. ಸೊ ಇಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಉದಾಹರಣೆಗಳ ನಡುವೆ ತಾರತಮ್ಯವನ್ನು ಮಾಡಲು ಮಕ್ಕಳು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನಲ್ಲಿ ಕಲಿತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಇಟ್ ಈಸ್ the teaching at the understanding level, it is of higher quality than the one at the memory level. So ಈ ಮೆಮೊರಿ ಲೆವೆಲ್ಗಿಂತ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಿದೆ ತುಂಬ ಉತ್ತಮವಾಗಿದೆ. ಸೊ ಇಟ್ ಈಸ್ ಮೋರ್ ಯೂಸ್ಫುಲ್ ಆ್ಯಂಡ್ ಥಾಟ್ಫುಲ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಮೆಂಟಲ್ ಕೆಪಾಬಿಲಿಟೀಸ್. So at this stage the learner gets an opportunity to discriminate at length between positive and negative exemplars. So here the main focus is to see the relationship among the ಫ್ಯಾಕ್ಟ್ಸ್ ಆರ್ ಎಕ್ಸಾಂಪಲ್. ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎರಡು ವಿಷಯಗಳ ನಡುವೆ, ಎರಡು ಉದಾಹರಣೆಗಳ ನಡುವೆ ಸಂಬಂಧವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಕ್ವೆಶನ್ ನಂಬರ್ 5. ವಾಟ್ ಈಸ್ ಸ್ವಯಂ? ಆಪ್ಷನ್ ಎ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಆಪ್ಷನ್ ಬಿ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್, ಆಪ್ಷನ್ ಸಿ ಆನ್ಲೈನ್ ಪ್ಲಾಟ್ಫಾರ್ಮ್, ಆಪ್ಷನ್ ಡಿ ನೇಮ್ ಆಫ್ ಎ ವೆಬ್ಸೈಟ್. ಸೊ ಇಲ್ಲಿ ಸ್ವಯಂ ಅಂದರೆ ಏನು? ಆಪ್ಷನ್ ಎ ಇದೊಂದು ಸರ್ಕಾರೇತರ ಸಂಸ್ಥೆಯಾಗಿದೆ. ಆಪ್ಷನ್ ಬಿ ಶಿಕ್ಷಣದ ತತ್ವಗಳನ್ನು ಸಾಧಿಸಲು ಡಿಜಿಟಲ್ ಪ್ರೋಗ್ರಾಮ್ ಸ್ವಯಂ ಆಗಿದೆ. ಆಪ್ಷನ್ ಸಿ ಇದೊಂದು ಆನ್ಲೈನ್ ವೇದಿಕೆಯಾಗಿದೆ. ಆಪ್ಷನ್ ಡಿ ಇದೊಂದು ವೆಬ್ಸೈಟ್ನ ಹೆಸರಾಗಿದೆ. ಸೊ ಐ ಥಿಂಕ್ ಯು ಆಲ್ ಆಫ್ ಯು ನೋ ಅಬೌಟ್ ದಿಸ್. ಸ್ವಯಂ ಇಟ್ ಈಸ್ ಅ ಡಿಜಿಟಲ್ ಪ್ರೋಗ್ರಾಮ್ ಟು ಅಚೀವ್ ದ ಪ್ರಿನ್ಸಿಪಲ್ಸ್ ಆಫ್ ಎಜುಕೇಷನ್. ಸೊ ಸ್ವಯಂ ಅಂದರೆ ಇದು ಶಿಕ್ಷಣದ ತತ್ವಗಳನ್ನು ಸಾಧನೆ ಮಾಡಲು ಇದೊಂದು ಡಿಜಿಟಲ್ ಪ್ರೋಗ್ರಾಮ್ ಆಗಿದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಸಾರಿ ಹಲವಾರು ಬಾರಿ ಸ್ವಯಂನ ಮೇಲೆ ಪ್ರಶ್ನೆಗಳನ್ನು ಕೇಸೆಟ್ನಲ್ಲಿ ಕೇಳ್ತಾನೆ ಬರ್ತಾ ಇದ್ದಾರೆ. ಸೊ ಸ್ವಯಂ ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. It is MOOC. MOOC means it is massive open online course. It is going to offer the courses for engineering, humanities, social science, etc. So ಸ್ವಯಂ ಅಂತಂದರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಅಸ್ಪೈರಿಂಗ್ ಮೈಂಡ್ಸ್. ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ. ಸೊ ಇದು ಹಲವಾರು ಕೋರ್ಸ್ಗಳಿಗೆ ಆನ್ಲೈನ್ ಕ್ಲಾಸಸ್ಗಳನ್ನು ನೀಡ್ತಾ ಇದೆ. ಸೊ ಈ ಸ್ವಯಂನ ಫುಲ್ ಫಾರ್ಮ್ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ, ಹಲವಾರು ಬಾರಿ ಬಂದಿದೆ ಕೂಡ. ಸೊ ಅದೇ ರೀತಿ ಇನ್ನೂ ಕೆಲವು ಫುಲ್ ಫಾರ್ಮ್ಗಳು ನಿಮಗೆ ಗೊತ್ತಿರಬೇಕು. AICTE ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. It is for self-paced and international courses. Next one is NPTEL. It stands for National Program on Technology Enhanced Learning. It is for engineering. Then UGC, University Grant Commission. It is for non-technical PG courses. CEC, Consortium for Educational Communication. It is for undergraduate education. NCERT, National Council of Education, Research and Training. This is for school education. Then NIOS stands for National Institute of Open Schooling. This is for school education.
IGNO, Indira Gandhi National Open University, it is for distance education. IIMB, Indian Institute of Management Bangalore, it is for management studies. Then NITT TR, it is National Institute of Technical Teachers Training and Research, this is for teacher training program. Question number 6, student centric classroom is mean for option A, addressing individual differences, option B, reducing teacher oriented lectures, option C, recalling the previous knowledge, option D, engaging the entire class. ವಿದ್ಯಾರ್ಥಿ ಕೇಂದ್ರಿತ ತರಗತಿಯು ಡ್ಯಾಶ್ಗೆ ಮೀಸಲಾಗಿದೆ. ಆಪ್ಷನ್ ಎ, ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಹರಿಸುವುದು, ಆಪ್ಷನ್ ಬಿ, ಶಿಕ್ಷಕ ಆಧಾರಿತ ಉಪನ್ಯಾಸಗಳನ್ನು ಕಡಿಮೆಗೊಳಿಸುವುದು, ಆಪ್ಷನ್ ಸಿ, ಹಿಂದಿನ ಜ್ಞಾನವನ್ನು ನೆನಪಿಸಿಕೊಳ್ಳುವುದು, ಆಪ್ಷನ್ ಡಿ, ಇಡೀ ವರ್ಗವನ್ನು ತೊಡಗಿಸಿಕೊಳ್ಳುವುದು. ಸೊ ಹಿಯರ್ ಸ್ಟೂಡೆಂಟ್ ಸೆಂಟ್ರಿಕ್ ಕ್ಲಾಸ್ ರೂಮ್, ಇಟ್ ಈಸ್ ಫಾರ್ ಅಡ್ರೆಸ್ಸಿಂಗ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಸೊ ವಿದ್ಯಾರ್ಥಿ ಕೇಂದ್ರಿತ ತರಗತಿಯ ಮುಖ್ಯ ಗುರಿ ಏನೆಂದರೆ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಹರಿಸುವುದು, ಮಕ್ಕಳ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. So student center or learner center, it is the approach for teaching and learning process. Here learner or child is the main focus, not teacher. ಇಲ್ಲಿ child ಅಥವಾ ಕಲಿಯುವವರು ಮುಖ್ಯ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇಟ್ ಎಂಫಸೈಸಸ್ ಲರ್ನಿಂಗ್ ರಾದರ್ ದ್ಯಾನ್ ಟೀಚಿಂಗ್, ಇದು ಬೋಧನೆಗಿಂತ ಕಲಿಕೆಗೆ ಒಂದು ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದೆ. ಸೊ ದ ಮೇನ್ ಏಮ್ ಆಫ್ ದಿಸ್ ಈಸ್ ಆಲ್ರೌಂಡ್ ಡೆವಲಪ್ಮೆಂಟ್, ಮಗುವಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಈ ಲರ್ನರ್ ಸೆಂಟರ್ಡ್ ಎಜುಕೇಷನ್ ಒಂದು ಮುಖ್ಯ ಗುರಿಯಾಗಿದೆ. ಕ್ವೆಶನ್ ನಂಬರ್ 7, ಅಕಾಡೆಮಿಕ್ ಲರ್ನಿಂಗ್ ಟೈಮ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಆಪ್ಷನ್ ಎ ಕಂಟೆಂಟ್, ಆಪ್ಷನ್ ಬಿ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕಂಟೆಂಟ್, ಆಪ್ಷನ್ ಸಿ ಟೈಮ್ ಸ್ಪೆಂಟ್ ಫಾರ್ ಲರ್ನಿಂಗ್, ಆಪ್ಷನ್ ಡಿ ಸ್ಟೂಡೆಂಟ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್. ಈ ಒಂದು ಶೈಕ್ಷಣಿಕ ಕಲಿಕೆಯ ಸಮಯ ಯಾವುದರ ಮೇಲೆ ಅವಲಂಬಿತ ಆಗಿಲ್ಲ. ಆಪ್ಷನ್ ಎ ವಿಷಯದ ಮೇಲೆ ಅವಲಂಬಿತವಾಗಿಲ್ಲ, ಆಪ್ಷನ್ ಬಿ ವಿಷಯದ ತೊಂದರೆಯ ಮಟ್ಟದ ಮೇಲೆ, ಆಪ್ಷನ್ ಸಿ ಕಲಿಕೆಗಾಗಿ ಸಮಯ ಕಳೆಯುವುದು, ಆಪ್ಷನ್ ಡಿ ಕಲಿಕೆಯ ಕಡೆಗೆ ವಿದ್ಯಾರ್ಥಿಗಳ ವರ್ತನೆಯನ್ನು ಬದಲಾಯಿಸುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ಟೂಡೆಂಟ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್. So academic learning, it depends upon the content of the teaching, difficulty level of the content, then time spent for learning. So all these are important factors in determining the academic learning. ವಿಷಯ ಆಗಿರ್ಬೋದು, ವಿಷಯದ ತೊಂದರೆ ಮಟ್ಟ ಆಗಿರ್ಬೋದು, ಕಲಿಕೆಗಾಗಿ ಸಮಯ ನೀಡುವುದಾಗಿರ್ಬೋದು, ಎಲ್ಲವೂ ಕೂಡ ಶೈಕ್ಷಣಿಕ ಕಲಿಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಬಟ್ ದ ಸ್ಟೂಡೆಂಟ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್, ಅಕಾಡೆಮಿಕ್ ಲರ್ನಿಂಗ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದಿಸ್. ಶೈಕ್ಷಣಿಕ ಕಲಿಕೆ ಏನಿದೆ ವಿದ್ಯಾರ್ಥಿಗಳ ವರ್ತನೆ ಕಡೆ ಅಷ್ಟೊಂದು ಗಮನವನ್ನು ಹರಿಸಲ್ಲ. ಸೊ ಅಕಾಡೆಮಿಕ್ ಲರ್ನಿಂಗ್ ಟೈಮ್, ವಿಚ್ ಈಸ್ ನೋನ್ ಆಸ್ ದಿ ALT. It is the amount of time students are actively, successfully and productively engaged in learning academic content. ಎಷ್ಟು ಸಮಯದವರೆಗೆ ವಿದ್ಯಾರ್ಥಿಗಳು ಆ್ಯಕ್ಟಿವ್ ಆಗಿ, ಸಕ್ಸಸ್ಫುಲ್ ಆಗಿ, ಪ್ರೊಡಕ್ಟಿವ್ ಆಗಿ ಈ ಒಂದು ಕಲಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಂಬುದಕ್ಕೆ ನಾವು ALT ಅಂತ ಕರಿತಾ ಇದ್ದೇವೆ. ಸೊ ಇಟ್ ಈಸ್ ಅ revision of the time on task or engaged time variable. Question number 8, which of the following is related with teaching skill? Option A, blackboard writing, option B, solving questions, option C, asking questions, option D, all of the above. So which is the teaching skill here? Question number 8, ಕೆಳಗಿನವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯಕ್ಕೆ ಸಂಬಂಧಿಸಿದೆ? ಕಪ್ಪು ಹಲಗೆ ಬರವಣಿಗೆ ಆಗಿರ್ಬೋದು, ಪ್ರಶ್ನೆಗಳನ್ನ ಪರಿಹರಿಸೋದಾಗಿರ್ಬೋದು, ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು, ಮೇಲಿನ ಎಲ್ಲ. ಸೊ ವೆರಿ ಈಸಿ ಕ್ವಶನ್. ಐ ಹೋಪ್ ಯು ಹ್ಯಾವ್ ಗಾಟ್ ದ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬ್ಲ್ಯಾಕ್ ಬೋರ್ಡ್ ರೈಟಿಂಗ್, ಸಾಲ್ವಿಂಗ್ ದ ಕ್ವಶನ್ಸ್, ಆಸ್ಕಿಂಗ್ ದ ಕ್ವಶನ್ಸ್, ಆಲ್ ದೀಸ್ ಆರ್ ನೋನ್ ಆಸ್ ದಿ ಟೀಚಿಂಗ್ ಸ್ಕಿಲ್ಸ್. These are the skills which are used by the teacher to convey the message to the students. ಶಿಕ್ಷಕರು ತರಗತಿಯಲ್ಲಿ ಬೋಧನೆಯನ್ನು ಮಾಡಬೇಕಾದ್ರೆ ಬಳಸುವ ಎಲ್ಲ ಕೌಶಲ್ಯಗಳಿಗೆ ನಾವು ಬೋಧನಾ ಕೌಶಲ್ಯಗಳಂತ ಕರಿತಾ ಇದ್ದೀವಿ. ಇಲ್ಲಿ ಕಪ್ಪು ಹಲಗೆಯ ಬರವಣಿಗೆ ಆಗಿರ್ಬೋದು, ಪ್ರಶ್ನೆಗಳನ್ನು ಪರಿಹರಿಸುವುದಾಗಿರ್ಬೋದು, ಪ್ರಶ್ನೆಗಳನ್ನು ಕೇಳುವುದಾಗಿರ್ಬೋದು, ಎಲ್ಲವೂ ಕೂಡ ಏನಾಗಿವೆ, ಬೋಧನಾ ಕೌಶಲ್ಯಗಳಾಗಿವೆ. Question number 9, the term least restrictive environment refers to the education of option A, handicapped students, option B, gifted students, option C, early childhood youngsters, option D, retarded. ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬ ಪದವು ಶಿಕ್ಷಣವನ್ನು ಏನನ್ನು ಸೂಚಿಸ್ತಾ ಇದೆ?
ಶಿಕ್ಷಣದಲ್ಲಿ ಕನಿಷ್ಠ ನಿರ್ಬಂಧಿತ ಪರಿಸರ ಎಂಬುದು ಯಾವುದನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಇದು ಅಂಗವಿಕಲ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದೆ. ಆಪ್ಷನ್ ಬಿ ಇದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದೆ. ಆಪ್ಷನ್ ಸಿ ಆರಂಭಿಕ ಬಾಲ್ಯದ ಯುವಕರ ಬಗ್ಗೆ. ಆಪ್ಷನ್ ಡಿ ಹಿಂದುಳಿದವರು. ಸೊ ದ ಟರ್ಮ್ ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವೈರ್ಮೆಂಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿ ಅರ್ಲಿ ಚೈಲ್ಡ್ಹುಡ್ ಯಂಗ್ಸ್ಟರ್ಸ್. ಕನಿಷ್ಠ ನಿರ್ಬಂಧಿತ ಪರಿಸರ ಇದು ಆರಂಭಿಕ ಬಾಲ್ಯದ ಯುವಕರ ಬಗ್ಗೆ ಹೇಳ್ತಾ ಇದೆ. The term least restrictive environment refers to the education of physically or mentally challenged children or education of persons with disabilities. ಸೊ ಯಾವೆಲ್ಲ ಮಕ್ಕಳು ಡಿಸಬಿಲಿಟಿ ಇದ್ದಾರೆ ಅಂದರೆ ಅಂಗವಿಕಲರಿದ್ದಾರೆ ಅಥವಾ ಮಾತನಾಡಲು ಬರಲ್ಲ, ಕೇಳಿಸಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡೋದಕ್ಕೆ ನಾವು ಲೀಸ್ಟ್ ರಿಸ್ಟ್ರಿಕ್ಟಿವ್ ಎನ್ವೈರ್ಮೆಂಟ್ ಅಂತ ಕರಿತಾ ಇದ್ದೀವಿ. Question number 10. The major objective of education is, what is the main objective of the education? Option A, reforming the society, means changing the society. Option B, making students disciplined. Option C, develop inherent abilities of students. Option D, making students follower of teachers. ಶಿಕ್ಷಣದ ಪ್ರಮುಖ ಉದ್ದೇಶ ಏನಾಗಿದೆ? ಆಪ್ಷನ್ ಎ ಸಮಾಜವನ್ನು ಸುಧಾರಿಸುವುದು. ಆಪ್ಷನ್ ಬಿ ವಿದ್ಯಾರ್ಥಿಗಳನ್ನು ಶಿಸ್ತುಬದ್ಧರನ್ನಾಗಿ ಮಾಡುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅಂತರ್ಗತವಾಗಿ ಅಭಿವೃದ್ಧಿಪಡಿಸುವುದು. ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಶಿಕ್ಷಕರ ಅನುಯಾಯಿಗಳನ್ನಾಗಿ ಮಾಡುವುದು. ಯಾವುದು ಶಿಕ್ಷಣದ ಪ್ರಮುಖ ಉದ್ದೇಶ? ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಈಸ್ ಡೆವಲಪಿಂಗ್ ಇನ್ಹೆರೆಂಟ್ ಅಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್. ಸೊ ದ ಮೇನ್ ಏಮ್ ಆಫ್ ದ ಟೀಚಿಂಗ್ ಈಸ್ ಟೀಚರ್ ವಾಂಟ್ ಟು ಡೆವಲಪ್ ದಿ ಅಬಿಲಿಟೀಸ್, ಪವರ್ಸ್ ಇನ್ ಸ್ಟೂಡೆಂಟ್ಸ್ ಮೈಂಡ್. ಸೊ ಶಿಕ್ಷಣದ ಪ್ರಮುಖ ಉದ್ದೇಶ ಏನಾಗಿದೆ? ವಿದ್ಯಾರ್ಥಿಗಳಲ್ಲಿ ಅವರ ಸಾಮರ್ಥ್ಯವನ್ನು ಹೊರಹಾಕುವುದು, ಅವರ ಅಂತರ್ಗತವನ್ನು ಅಭಿವೃದ್ಧಿಪಡಿಸುವುದಾಗಿದೆ. Question number 11. In order to maintain students' progress and to modify teaching accordingly, the best method of evaluation is option A, formative evaluation. Option B, summative evaluation. Option C, qualitative evaluation. Option D, objective based evaluation. Yes, which form of evaluation the teacher is going to use to maintain the students' progress and also modify the teaching? ವಿದ್ಯಾರ್ಥಿಗಳನ್ನು ಪ್ರಗತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಅದಕ್ಕೆ ತಕ್ಕಂತೆ ಬೋಧನೆಯನ್ನು ಬದಲಾಯಿಸಲು ಶಿಕ್ಷಕ ಯಾವ ವಿಧಾನದ ಮೌಲ್ಯಮಾಪನವನ್ನು ಬಳಸ್ತಾ ಇದ್ದಾನೆ? ಆಪ್ಷನ್ ಎ ರಚನಾತ್ಮಕ ಮೌಲ್ಯಮಾಪನ. ಆಪ್ಷನ್ ಬಿ ಸಂಕಲನಾತ್ಮಕ ಮೌಲ್ಯಮಾಪನ. ಆಪ್ಷನ್ ಸಿ ಗುಣಾತ್ಮಕ ಮೌಲ್ಯಮಾಪನ. ಆಪ್ಷನ್ ಡಿ ಆಬ್ಜೆಕ್ಟಿವ್ ಆಧಾರಿತ ಮೌಲ್ಯಮಾಪನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಎ, ಫಾರ್ಮೇಟಿವ್ ವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನ. Yes, formative evaluation, it is a type of evaluation which is going to conduct by the teacher throughout the learning process. So in order to maintain the progress of the students and to change the teaching, the teacher uses formative assessment. There are various types are there in formative assessment, like observation, worksheets, pop quizzes, journals, diagnostic tests, etc. ಸೊ ಈ ಒಂದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತಂದರೆ ಇಲ್ಲಿ ಮಕ್ಕಳ ಪ್ರಗತಿಯನ್ನು ಸಾಧಿಸಲು ಮತ್ತು ಅದಕ್ಕೆ ತಕ್ಕಂತೆ ತನ್ನ ಬೋಧನಾ ವಿಧಾನವನ್ನು ಬದಲಾಯಿಸಲು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳನ್ನು ಕಂಟಿನ್ಯೂಯಸ್ ಆಗಿ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಅವರನ್ನು ವೀಕ್ಷಣೆ ಮಾಡೋದ್ರ ಮೂಲಕ, ಅವರಿಗೆ ವರ್ಕ್ಶೀಟ್ಗಳನ್ನು ಕೊಡೋದ್ರ ಮೂಲಕ, ಕ್ವಿಜ್ಗಳನ್ನು ಏರ್ಪಡಿಸೋದ್ರ ಮೂಲಕ, ಜರ್ನಲ್ಗಳನ್ನು ಬರೆಯಲು ಹೇಳೋದ್ರ ಮೂಲಕ ಈ ಒಂದು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನನ್ನು ಮಾಡ್ಬೋದು. ಕ್ವೆಶ್ಚನ್ ನಂಬರ್ 12. ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಟೀಚಿಂಗ್ ಇಸ್, what is the main step or first step of teaching? Option A, planning of representation of the topic. Option B, organizing the background of the students for the subject. Option C, organizing the material to be taught. Option D, knowing the background of the students. ಬೋಧನೆಯಲ್ಲಿ ಮೊದಲ ಪ್ರಮುಖ ಹೆಜ್ಜೆ ಯಾವುದು? ಆಪ್ಷನ್ ಎ, ವಿಷಯದ ಬಗ್ಗೆ ಪ್ರಾತಿನಿಧ್ಯ ಯೋಜನೆಯನ್ನು ಮಾಡುವುದು. ಆಪ್ಷನ್ ಬಿ, ವಿಷಯಕ್ಕಾಗಿ ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ಸಂಘಟಿಸುವುದು. ಆಪ್ಷನ್ ಸಿ, ಕಲಿಸಬೇಕಾದ ವಸ್ತುಗಳನ್ನು ಸಂಘಟಿಸುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದು. ಸೊ ಬಿಫೋರ್ ಗೋಯಿಂಗ್ ಟು ದ ಟೀಚಿಂಗ್, ಎಸ್, ಪ್ಲಾನಿಂಗ್, organizing material, all these are essential, but the major and the first step is, first we should know the background of the students. First we know the previous knowledge of the students, then we can plan our teaching based on the previous knowledge of the students. So here the first step is knowing the background of the students. ಇಲ್ಲಿ ಬೋಧನೆಗೆ ನಾವು ಯೋಜನೆಯನ್ನು ಹಾಕುವುದಕ್ಕಿಂತ ಮೊದಲು ನಮಗೆ ವಿದ್ಯಾರ್ಥಿಗಳ ಹಿನ್ನೆಲೆ ತಿಳಿದುಕೊಳ್ಬೇಕಾಗ್ತಾ ಇದೆ. ಹಿನ್ನೆಲೆ ಅಂತಂದರೆ ಇವಾಗಲೇ ಅವ್ರ ಹತ್ರ ಎಷ್ಟು ಜ್ಞಾನ ಇದೆ ಎಂಬುದನ್ನು ನಾವು ತಿಳಿದುಕೊಂಡು ನಂತರ ಮುಂದುವರಿಬೇಕಾಗ್ತಾ ಇದೆ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 13. ಇನ್ ಡ್ಯಾಶ್ ಮೆಥಡ್ ಆಫ್ ಟೀಚಿಂಗ್, ಟೀಚರ್ ಯೂಸಸ್ ದ ಮ್ಯಾಕ್ಸಿಮ್ ನೋನ್ ಆಸ್ specific to general. Option A, analytical method.
ಆಪ್ಷನ್ ಬಿ ಸಿಂಥೆಸಿಸ್ ಮೆಥಡ್, ಆಪ್ಷನ್ ಸಿ ಇಂಡಕ್ಟಿವ್, ಆಪ್ಷನ್ ಡಿ ಡಿಡಕ್ಟಿವ್. ಸೊ ಯಾವೊಂದು ಬೋಧನೆ ವಿಧಾನದಲ್ಲಿ ಶಿಕ್ಷಕರು ನಿರ್ದಿಷ್ಟತೆಯ ಕಡೆಯಿಂದ ಸಾಮಾನ್ಯತೆಯ ಕಡೆಗೆ ಚಲಿಸ್ತಾ ಇದ್ದಾರೆ? ಆಪ್ಷನ್ ಎ ವಿಶ್ಲೇಷಣಾತ್ಮಕ ವಿಧಾನ, ಆಪ್ಷನ್ ಬಿ ಸಂಶ್ಲೇಷಣೆ ವಿಧಾನ, ಆಪ್ಷನ್ ಸಿ ಅನುಗಮನ ವಿಧಾನ, ಆಪ್ಷನ್ ಡಿ ಅನುಮಾನಾತ್ಮಕ ವಿಧಾನ. Yes, here the right answer for this question is option C, inductive method. In inductive method, the teacher is moving from specific to general. ಸೊ ಈ ಒಂದು ಅನುಗಮನ ವಿಧಾನದಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ನಿರ್ದಿಷ್ಟ ವಿಷಯದಿಂದ ಸಾಮಾನ್ಯ ವಿಷಯದ ಕಡೆ ಚಲಿಸ್ತಾ ಇದ್ದಾನೆ. ಸೊ here deductive method means here learner proceeds from general to particular. In deductive method, we are moving from general topic to particular topic, from abstract to concrete, formula to example. First we give the formula, then we are going to give example. But when it comes to inductive method, it is opposite. Here teacher is to learners, teachers, they are moving from general to from particular topic to general topic. So it is based on the logic that if something is true for a particular case and is further true for a reasonable adequate number of cases. So in this case, in inductive method, teacher is moving from specific topic to general topics. Option C is the right answer. Question number 14. Which combination of methods of teaching is likely to optimize learning? ಯಾವ ಬೋಧನಾ ವಿಧಾನಗಳ ಸಂಯೋಜನೆಯು ಕಲಿಕೆಯನ್ನು ಉತ್ತಮಗೊಳಿಸುವ ಸಾಧ್ಯತೆ ಇದೆ? ಆಪ್ಷನ್ ಎ ಲೆಕ್ಚರಿಂಗ್, ಡಿಸ್ಕಷನ್, ಸೆಮಿನಾರ್. ಆಪ್ಷನ್ ಬಿ ಇಂಟರಾಕ್ಟಿವ್ ಡಿಸ್ಕಷನ್ಸ್, ಪ್ಲಾನ್ ಲೆಕ್ಚರ್ಸ್ ಆ್ಯಂಡ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್. ಆಪ್ಷನ್ ಸಿ ಇಂಟರಾಕ್ಟಿವ್ ಲೆಕ್ಚರ್ಸ್ ಸೆಷನ್ ಫಾಲೋಡ್ ಬೈ ಬಜ್ ಸೆಷನ್ಸ್, ಬ್ರೇನ್ ಸ್ಟಾರ್ಮಿಂಗ್ ಆ್ಯಂಡ್ ಪ್ರಾಜೆಕ್ಟ್ಸ್. ಆಪ್ಷನ್ ಡಿ ಲೆಕ್ಚರಿಂಗ್, ಡೆಮಾನ್ಸ್ಟ್ರೇಷನ್ಸ್ ಆ್ಯಂಡ್ ಪವರ್ ಪಾಯಿಂಟ್ ಬೇಸ್ಡ್ ಪ್ರೆಸೆಂಟೇಷನ್. ಎಸ್, ಹಿಯರ್ ಆಲ್ ದ ಆಪ್ಷನ್ಸ್ ಆರ್ ಸೀಮಿಂಗ್ ಕರೆಕ್ಟ್. ಇಲ್ಲಿ ಎಲ್ಲ ಒಂದು ಆಪ್ಷನ್ಸ್ಗಳು ನಮಗೆ ಸರಿ ಅಂತ ಅನ್ನಿಸ್ತಾ ಇದ್ದಾವೆ. ಬಟ್ ದ ವೆರಿ ನಿಯರೆಸ್ಟ್ ಆನ್ಸರ್, ವೆರಿ ಇಂಪಾರ್ಟೆಂಟ್ ಆನ್ಸರ್ ಈಸ್ ಇಂಟರಾಕ್ಟಿವ್ ಲೆಕ್ಚರ್ಸ್ ಫಾಲೋಡ್ ಬೈ ದಿ ಬಜ್ ಸೆಷನ್ಸ್ ಆ್ಯಂಡ್ ಬ್ರೇನ್ ಸ್ಟಾರ್ಮಿಂಗ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಆಲ್ಸೋ ವಿತ್ ಪ್ರಾಜೆಕ್ಟ್. ಸೊ ಇಲ್ಲಿ ಸಂವಾದಾತ್ಮಕ ಉಪನ್ಯಾಸಗಳಾಗಿರ್ಬೋದು, ಬಜ್ ಅವಧಿಗಳಾಗಿರ್ಬೋದು, ಬುದ್ಧಿಮತ್ತೆ ಮತ್ತು ಯೋಜನೆಗಳಾಗಿರ್ಬೋದು, ಇವು ಎಲ್ಲವೂ ಕೂಡ ಟೀಚಿಂಗ್ ಪ್ರೊಸೆಸನ್ನು ಉತ್ತಮಗೊಳಿಸ್ತಾ ಇದ್ದಾವೆ. ಆಪ್ಷನ್ ಎ ಬಿ ಸಿ, ಎ ಬಿ ಡಿ ಇವು ಕೂಡ ಸರಿಯಾಗಿದ್ದಾವೆ. ಲೆಕ್ಚರ್, ಡಿಸ್ಕಷನ್, ದೀಸ್ ಆರ್ ಆಲ್ಸೋ ಗೋಯಿಂಗ್ ಟು ಮೇಕ್ ದ ಟೀಚಿಂಗ್ ಆಪ್ಟಿಮೈಸ್. Interactive sessions also, PowerPoint presentation also, but all are included in the interactive lecture. So here buzz session, brainstorming, these are very important. So option C is the right answer. ಉಪನ್ಯಾಸ, ಚರ್ಚೆ, ಸೆಮಿನಾರ್ ಇವು ಕೂಡ ಕಲಿಕೆಯನ್ನು ಉತ್ತಮಗೊಳಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಸಂವಾದಾತ್ಮಕ ಉಪನ್ಯಾಸದಲ್ಲಿ ಬರೋದರಿಂದ ಸಂವಾದಾತ್ಮಕ ಉಪನ್ಯಾಸಗಳು, ಬಜ್ ಅವಧಿಗಳು, ಬುದ್ಧಿಮತ್ತೆ ಯೋಜನೆಗಳು ಶಿಕ್ಷಣ ವ್ಯವಸ್ಥೆಯನ್ನು ಅಂದರೆ ಕಲಿಕೆಯನ್ನು ಪ್ರೋತ್ಸಾಹಿಸ್ತಾ ಇದ್ದಾವೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Question number 15 is related to assertion and reasoning question. Assertion is saying that teaching aids have to be considered as effective supplements to instruction. ಬೋಧನಾ ಸಾಧನಗಳನ್ನು ಸೂಚನೆಗೆ ಪರಿಣಾಮಕಾರಿಯಾಗಿ ಪೂರಕ ಎಂದು ಪರಿಗಣಿಸಬೇಕು. ಎಸ್, ಇಟ್ ಈಸ್ ಕರೆಕ್ಟ್, ನೋ ಪ್ರಾಬ್ಲಮ್. ರೀಸನ್ ಈಸ್ ದೇ ಕೀಪ್ ದ ಸ್ಟೂಡೆಂಟ್ಸ್ ಇನ್ ಗುಡ್ ಹ್ಯೂಮರ್. ಟೀಚಿಂಗ್ ಏಡ್ಸ್ ಆರ್ ಗೋಯಿಂಗ್ ಟು ಕೀಪ್ ದ ಸ್ಟೂಡೆಂಟ್ಸ್ ಇನ್ ಗುಡ್ ಹ್ಯೂಮರ್. ಇಟ್ ಈಸ್ ಆಲ್ಸೋ ಕರೆಕ್ಟ್. ಈ ಟೀಚಿಂಗ್ ಏಡ್ಸ್ಗಳು ಏನಿದ್ದಾವೆ ವಿದ್ಯಾರ್ಥಿಗಳನ್ನ ಉತ್ತಮವಾದ ಒಂದು ವಾತಾವರಣದಲ್ಲಿ ಇಡಿಸ್ತಾ ಇದ್ದಾವೆ, ಇದು ಕೂಡ ಸರಿಯಾಗಿದೆ. ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಫೈಂಡ್ ಎನಿ ರಿಲೇಷನ್ ಬಿಟ್ವೀನ್ ದೀಸ್ ಟು. ಸೊ ಇಲ್ಲಿ ಎರಡು ಈ ಅಸರ್ಷನ್ ಮತ್ತು ರೀಸನಿಂಗ್ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದರೆ ಈ ಕಾರಣ ಏನಿದೆ ಅದು ಸಮರ್ಥನೆಯನ್ನು ಪ್ರೋತ್ಸಾಹಿಸ್ತಾ ಇಲ್ಲ. means it is not correct explanation. So reason is not going to explain the assertion. So in this case both A and R are true, but R is not the correct explanation of A. A ಮತ್ತು R ಎರಡೂ ಸರಿಯಾಗಿವೆ, ಆದರೆ R ಸರಿಯಾದ ವಿವರಣೆ ಆಗಿಲ್ಲ. Question number 16. The purpose of formative evaluation is to. What is the main purpose of formative evaluation? Option A, grade students' learning outcomes. Option B, accelerate students' learning performance. Option C, check students' performance. Option D, provide feedback to the teachers' effectiveness. ರಚನಾತ್ಮಕ ಮೌಲ್ಯಮಾಪನದ ಉದ್ದೇಶ ಏನು? ಆಪ್ಷನ್ ಎ ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳ ಗ್ರೇಡ್. ಆಪ್ಷನ್ ಬಿ ವಿದ್ಯಾರ್ಥಿಗಳ ಕಲಿಕೆಯ ಕಾರ್ಯಕ್ಷಮತೆಯನ್ನು ವೇಗಗೊಳಿಸುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಗ್ರಾಫನ್ನು ಪರಿಶೀಲನೆ ಮಾಡುವುದು. ಆಪ್ಷನ್ ಡಿ ಶಿಕ್ಷಕರ ಪರಿಣಾಮಕಾರಿತ್ವಕ್ಕೆ ಪ್ರತಿಕ್ರಿಯೆಯನ್ನು ನೀಡುವುದು. Yes, the right answer is option B. The purpose of formative evaluation is accelerate students' learning performance.
ವಿದ್ಯಾರ್ಥಿಗಳ ಕಲಿಕೆಯ ಕಾರ್ಯಕ್ಷಮತೆಯನ್ನು ವೇಗಗೊಳಿಸುವುದಕ್ಕೆ ನಾವು ಏನಂತ ಇದ್ದೀವಿ, ರಚನಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಇದ್ದೀವಿ. ಸೊ ಇನ್ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ it is conducted during the development process or throughout the course we are going to conduct formative evaluation. So for example, self assessment, observations, questions, discussions, etc. Question number 17. The use of teaching aids is justified on the ground of option A, attracting students attention in the classroom, option B, minimizing indiscipline problems in the classroom, option C, optimizing learning outcomes of students, option D, effective engagement of students in learning tasks. ಬೋಧನಾ ಸಾಧನಗಳ ಬಳಕೆಯನ್ನು ಯಾವೊಂದು ಆಧಾರದ ಮೇಲೆ ಸಮರ್ಥನೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ, ತರಗತಿಯಲ್ಲಿ ವಿದ್ಯಾರ್ಥಿಯ ಗಮನವನ್ನು ಸೆಳೆಯುವುದಕ್ಕಾಗಿ, ಆಪ್ಷನ್ ಬಿ, ವಿದ್ಯಾರ್ಥಿ ತರಗತಿಯಲ್ಲಿನ ಅಶಿಸ್ತಿನ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಕ್ಕಾಗಿ, ಆಪ್ಷನ್ ಸಿ, ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳನ್ನು ಉತ್ತಮಗೊಳಿಸುವುದಕ್ಕೆ, ಆಪ್ಷನ್ ಡಿ, ಕಲಿಕೆಯ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳ ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳುವಿಕೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದ ಯೂಸ್ ಆಫ್ ಟೀಚಿಂಗ್ ಏಡ್ಸ್ ಇಸ್ ಜಸ್ಟಿಫೈಡ್ ಆನ್ ದ ಗ್ರೌಂಡ್ ಆಫ್ ಇಫೆಕ್ಟಿವ್ ಎಂಗೇಜ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಇನ್ ಲರ್ನಿಂಗ್ ಟಾಸ್ಕ್. ಕಲಿಕೆಯ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳನ್ನ ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳುವುದೇನಿದೆಲ್ಲ ಸರಿಯಾದ ಉತ್ತರ ಇದೆ. ಕ್ವೆಶ್ಚನ್ ನಂಬರ್ 18. ವಾಟ್ ಆರ್ ರಿಕ್ವೈರ್ಡ್ ಫಾರ್ ಗುಡ್ ಟೀಚಿಂಗ್? ಆಪ್ಷನ್ ಎ, ಡಯಾಗ್ನೋಸಿಸ್, ಆಪ್ಷನ್ ಬಿ, ರೆಮಿಡಿಯಲ್ ಕ್ಲಾಸಸ್, ಆಪ್ಷನ್ ಸಿ, ಡೈರೆಕ್ಷನ್, ಆಪ್ಷನ್ ಡಿ, ಫೀಡ್ಬ್ಯಾಕ್. ಒಂದು ಉತ್ತಮವಾದ ಬೋಧನೆಗೆ ಯಾವುದರ ಅಗತ್ಯ ಇದೆ? ಡಯಾಗ್ನೋಸಿಸ್, ಆಪ್ಷನ್ ಬಿ, ಪರಿಹಾರ ರೆಮಿಡಿ, ಆಪ್ಷನ್ ಸಿ, ನಿರ್ದೇಶನ, ಆಪ್ಷನ್ ಡಿ, ಪ್ರತಿಕ್ರಿಯೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಎ, ಬಿ, ಸಿ ಆ್ಯಂಡ್ ಡಿ ಆಲ್ ಆರ್ ಕರೆಕ್ಟ್ ಹಿಯರ್. ಫಾರ್ ಗುಡ್ ಟೀಚಿಂಗ್ ವಿ ನೀಡ್ ಡಯಾಗ್ನೋಸಿಸ್, ರೆಮಿಡಿಯಲ್ ಕ್ಲಾಸಸ್, ಡಿರೆಕ್ಷನ್ಸ್ ಆ್ಯಂಡ್ ಆಲ್ಸೋ ಫೀಡ್ಬ್ಯಾಕ್. ಒಂದು ಉತ್ತಮವಾದ ತರಗತಿಗೆ ಈ ಡಯಾಗ್ನೋಸಿಸ್ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ನಿರ್ದೇಶನ, ಪ್ರತಿಕ್ರಿಯೆ ಎಲ್ಲವೂ ಕೂಡ ಅವಶ್ಯವಿದೆ. Question number 19. The highest level of cognitive domain is? Option A, synthesis, option B, analysis, option C, comprehension, option D, evaluation. ಅರಿವಿನ ಡೊಮೇನ್ನ ಅತ್ಯುನ್ನತ ಮಟ್ಟ ಯಾವುದು? ಆಪ್ಷನ್ ಎ, ಸಂಶ್ಲೇಷಣೆ, ಆಪ್ಷನ್ ಬಿ, ವಿಶ್ಲೇಷಣೆ, ಆಪ್ಷನ್ ಸಿ, ಗ್ರಹಿಕೆ, ಆಪ್ಷನ್ ಡಿ, ಮೌಲ್ಯಮಾಪನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇವ್ಯಾಲ್ಯೂಯೇಷನ್ ಇಸ್ ದ ರೈಟ್ ಆನ್ಸರ್. ಮೌಲ್ಯಮಾಪನ ಇಲ್ಲಿ ಸರಿಯಾಗಿದೆ. ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್ ಇಸ್ ಇವ್ಯಾಲ್ಯೂಯೇಷನ್. ಅರಿವಿನ ಡೊಮೇನ್ನ ಒಂದು ಅತ್ಯುನ್ನತ ಮಟ್ಟ ಮೌಲ್ಯಮಾಪನ. ಸೊ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ವರ್ಡ್ ವರ್ಜನ್, ದ stages of cognitive development are knowledge, comprehension, application, analysis, synthesis and evaluation. But newly developed version is remembering, understanding, applying, analyzing, evaluating and creating. So according to this question, the right answer is evaluation is the highest level of cognitive domain. So you need to remember both the versions. The last question of today's class is, where is the first Central Institute of Vocational Education located? ಮೊದಲ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ವೊಕೇಶನಲ್ ಎಜುಕೇಷನ್ ಎಲ್ಲಿದೆ? ಆಪ್ಷನ್ ಎ, ಭೋಪಾಲ್, ಆಪ್ಷನ್ ಬಿ, ಮುಂಬೈ, ಆಪ್ಷನ್ ಸಿ, ಕಲ್ಕತ್ತಾ, ಆಪ್ಷನ್ ಡಿ, ಕೊಯಂಬತ್ತೂರ್. ಸೊ ಫ್ರೆಂಡ್, ದಿಸ್ ಕ್ವಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಈ ಒಂದು ಪ್ರಶ್ನೆ ನಿಮಗಾಗಿ ಇದೆ. ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡಲು ಇದು ತುಂಬ ಅನುಕೂಲವಾಗಿದೆ. ಸೊ ಅದಕ್ಕೆ ನೀವು ಆ ಉತ್ತರವನ್ನು ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಬೇಕು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ವೇರ್ ಇಸ್ ದ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್? ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಆಪ್ಷನ್ ಎ, ಜಮ್ಶೆಡ್ಪುರ್, ಆಪ್ಷನ್ ಬಿ, ಹೈದರಾಬಾದ್, ಆಪ್ಷನ್ ಸಿ, ಮುಂಬೈ, ಆಪ್ಷನ್ ಡಿ, ಜೈಪುರ್. ಎಸ್, ದ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಟ್ ಈಸ್ ಲೊಕೇಟೆಡ್ ಇನ್ ಹೈದರಾಬಾದ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. So National Geophysical Research Institute, it is located at Hyderabad and it is a constituent research laboratory of the Council of Scientific and Industrial Research, which was CSIR, which was established in 1961. And the research areas of this National Geophysical Research Institute are artificial research, then water management, pollutants, natural hazards, earthquakes, tsunamis, etc. And you need to remember some research institute and their location. Center for Cellular and Molecular Biology, it is located at Hyderabad. Indian Institute of Chemical Technology in Hyderabad. National Institute of Animal Biotechnology in Telangana. Indian Agricultural Research Institute, New Delhi. Indian Institute of Horticultural Research, Bangalore.
ಕರ್ನಾಟಕ. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾರ್ನಾಲ್ ಹರಿಯಾಣ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಆನ್ ಕಾಟನ್ ಟೆಕ್ನಾಲಜಿ ಮುಂಬೈ ಮಹಾರಾಷ್ಟ್ರ. ನ್ಯಾಷನಲ್ ಮೆಟಾಲರ್ಜಿಕಲ್ ಲ್ಯಾಬ್ರೋಟರಿ ಜಮ್ಶೆಡ್ಪುರ್ ಜಾರ್ಖಂಡ್. The next question is interview with a detailed standardized schedule is called. Option A clinical interview, option B structural interview, option C group interview, option D direct interview. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. Yes, interview with a detailed standardized schedule, it is known as the structural interview. ಸೊ ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ನಾವು ರಚನಾತ್ಮಕ ಸಂದರ್ಶನ ಅಂತ ಕರಿತಾ ಇದ್ದೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. A structured interview, it is a type of quantitative interview that makes use of standardized sequence of questioning in order to gather relevant information. Question number 3. In data processing, what does the abbreviation SAP stands for? ಸೊ ಡೇಟಾ ಸಂಸ್ಕರಣೆಯಲ್ಲಿ SAP ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಸಿಸ್ಟಮ್ಸ್, ಅಪ್ಲಿಕೇಶನ್ಸ್, ಪ್ರಾಡಕ್ಟ್ಸ್. ಆಪ್ಷನ್ ಬಿ ಸೇಲ್ಸ್, ಅಲೋಕೇಶನ್ಸ್, ಪರ್ಚೇಸಸ್. ಆಪ್ಷನ್ ಸಿ ಸಿಸ್ಟಮ್ಸ್, ಆಥರೈಸೇಷನ್ಸ್, ಪ್ರೋಗ್ರಾಮ್ಸ್. ಆಪ್ಷನ್ ಡಿ ಸಿಸ್ಟಮ್ಸ್, ಅಲ್ಗೋರಿದಮ್ಸ್, ಪ್ರೊಸೆಸಸ್. ಹಿಯರ್ ದ ರೈಟ್ ಆನ್ಸರ್ is option A. SAP stands for systems, applications and products. So SAP, it is one of the world's leading producers of software for the management of business data processes, and it provides future-proof cloud ERP solutions that will power the next generation of business. And also remember, SAP, it is a number. SAP number is a unique 6-digit number. So ಇದನ್ನು ನೀವು ನೆನಪಿನಲ್ಲಿರಬೇಕು. SAP ನಂಬರ್ ಯಾವಾಗಲೂ 6 digit ಇರುತ್ತೆ. The next question is question number 4. The issue of research ethics may be considered pertinent at which stage of research? Option A, at the stage of problem formulation. Option B, at the stage of defining the population. Option C, at the stage of data collection and interpretation. Option D, at the stage of reporting the findings. ಸಂಶೋಧನೆಯ ಯಾವ ಹಂತದಲ್ಲಿ ಸಂಶೋಧನಾ ನೀತಿಶಾಸ್ತ್ರ ಸಮಸ್ಯೆಯನ್ನು ಪ್ರಸ್ತುತ ಅಂತ ಪರಿಗಣಿಸಬಹುದು? ಆಪ್ಷನ್ ಎ ಸಮಸ್ಯೆ ಸೂತ್ರೀಕರಣ ಮತ್ತು ಅದರ ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಬಿ ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವ ಹಂತದಲ್ಲಿ. ಆಪ್ಷನ್ ಸಿ ಡೇಟಾ ಸಂಗ್ರಹಣೆ ಮತ್ತು ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಡಿ ಸಂಶೋಧನೆಯನ್ನು ವರದಿ ಮಾಡುವ ಹಂತದಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್. ಸಂಶೋಧನೆಯ ವರದಿ ಮಾಡುವ ಹಂತದಲ್ಲಿ ರಿಸರ್ಚ್ ಎಥಿಕ್ಸ್ ಬೇಕಾಗುತ್ತೆ. The next question is the conclusions or findings of which type of research cannot be generalized to other situations? Option A, historical research. Option B, descriptive research. Option C, experimental research. Option D, ಕ್ಯಾಜುವಲ್ ಕಂಪ್ಯಾರಿಟಿವ್ ರಿಸರ್ಚ್. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಅಥವಾ ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಬಿ ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಸಿ ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಡಿ ಕಾರಣವಾದ ತುಲನಾತ್ಮಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ರಿಸರ್ಚ್. ವಿವರಣಾತ್ಮಕ ಸಂಶೋಧನೆ ಸರಿಯಾದ ಉತ್ತರ. ಸೊ ಡಿಸ್ಕ್ರಿಪ್ಟಿವ್ ಸರ್ವೇಸ್ investigate phenomena in their natural setting. Its results cannot be applied or generalized to the entire set of the group. Question number 6. When academicians are called to deliver lecture or presentations to an audience on certain topics or a set of topics of educational nature, it is called option A training program, option B seminar, option C workshop, option D symposium. ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಸ್ವರೂಪದ ವಿಷಯಗಳ ಒಂದು ಸೆಟ್ ಕುರಿತು ಪ್ರೇಕ್ಷಕರಿಗೆ ಉಪನ್ಯಾಸ ಅಥವಾ ಪ್ರಸ್ತುತಿಗಳನ್ನು ನೀಡಲು ಶಿಕ್ಷಣ ತಜ್ಞರನ್ನು ಕರೆಸಿದಾಗ ಇದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ತರಬೇತಿ ಕಾರ್ಯಕ್ರಮ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಕಾರ್ಯಾಗಾರ, ಆಪ್ಷನ್ ಡಿ ವಿಚಾರ ಸಂಕಿರಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಮಿನಾರ್. ಇಲ್ಲಿ ಸೆಮಿನಾರ್ ಸರಿಯಾಗಿದೆ. ಸೊ ವೆನ್ ಅಕಾಡೆಮಿಷಿಯನ್ಸ್ ಆರ್ ಕಮಿಂಗ್ ಟು ಗಿವ್ ಅ ಲೆಕ್ಚರ್ ಆರ್ ಪ್ರೆಸೆಂಟೇಷನ್, ಇಟ್ ಈಸ್ ನೋನ್ ಆಸ್ ದಿ ಸೆಮಿನಾರ್. ನಾವು ಯಾವಾಗ ವಿಷಯ ಜ್ಞಾನ ತಜ್ಞರನ್ನು ಕರೆಸ್ತಾ ಇದ್ದೀವಿ, ಆ ವಿಷಯದ ಬಗ್ಗೆ ಜ್ಞಾನವನ್ನು ನೀಡಲು ಅದನ್ನು ನಾವು ಸೆಮಿನಾರ್ ಅಂತ ಹೇಳ್ತಾ ಇದ್ದೀವಿ.
So a seminar, it is a form of academic instruction either at a university or offered by commercial or professional organization. And conference, it is a formal meeting where participants exchange their views on various topics. And workshop, it includes all the elements of the seminar but with largest portion being emphasized on hand-on practice. A symposium, it is a formal gathering in an academic setting where participants are experts in their fields. Question number 7. The problem of research ethics is concerned with which aspect of research activities? Option A, following the prescribed format of a thesis. Option B, data analysis through qualitative or quantitative techniques. Option C, defining the population of research. Option D, evidence based research reporting. ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಪ್ರಬಂಧದ ನಿಗದಿತ ಸ್ವರೂಪವನ್ನು ಅನುಸರಿಸುವುದು. ಆಪ್ಷನ್ ಬಿ, ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ತಂತ್ರಗಳ ಮೂಲಕ ಡೇಟಾ ವಿಶ್ಲೇಷಣೆ. ಆಪ್ಷನ್ ಸಿ, ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು. ಆಪ್ಷನ್ ಡಿ, ಪುರಾವೆ ಆಧಾರಿತ ಸಂಶೋಧನಾ ವರದಿ. ಎಸ್, ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಇಥಿಕ್ಸ್, ಇಟ್ ಈಸ್ ಕನ್ಸರ್ನ್ ವಿತ್ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ರಿಪೋರ್ಟಿಂಗ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಈ ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಪುರಾವೆ ಆಧಾರಿತ ಸಂಶೋಧನಾ ವರದಿಗೆ ಸಂಬಂಧಿಸಿದೆ. ಸೊ ರಿಸರ್ಚ್ ಎಥಿಕ್ಸ್ ಕನ್ಸರ್ನ್ಸ್ ವಿತ್ ಇಶ್ಯೂಸ್ ರಿಲೇಟೆಡ್ ಟು ವಾಟ್ ಈಸ್ ಅಪ್ರೋಪ್ರಿಯೇಟ್ ಇನ್ ದ ಕಂಡಕ್ಟ್ ಆಫ್ ರಿಸರ್ಚ್. Question number 8. Which one of the following is a non-probability sampling? Option A, simple random sampling. Option B, purposive sampling. Option C, systematic sampling. Option D, stratified sampling. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ? ಆಪ್ಷನ್ ಎ, ಸರಳ ಯಾದೃಚ್ಛಿಕ ಮಾದರಿ. ಆಪ್ಷನ್ ಬಿ, ಉದ್ದೇಶಪೂರ್ವಕ ಮಾದರಿ. ಆಪ್ಷನ್ ಸಿ, ವ್ಯವಸ್ಥಿತ ಮಾದರಿ. ಆಪ್ಷನ್ ಡಿ, ಶ್ರೇಣೀಕೃತ ಮಾದರಿ. Yes, here the right answer is option D. Stratified random sampling is known as the non-probability sampling. Yes, ಇಲ್ಲಿ ಶ್ರೇಣೀಕೃತ ಮಾದರಿ ಎಂಬುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ. So non-probability sampling, it is a method of selecting units from a population using subjective method. And non-probability sampling does not require a complete survey frame. It is very fast and also it is easy. And it is inexpensive. And some common non-probability sampling methods are convenience sampling, voluntary response sampling, purposive sampling, snowball sampling, and quota sampling. Question number 9. Recording of dash in qualitative research is called as memoing. Option A, reflective notes. Option B, memory notes. Option C, understanding notes. Option D, research notes. ಗುಣಾತ್ಮಕ ಸಂಶೋಧನೆಯಲ್ಲಿ ಡ್ಯಾಶ್ ರೆಕಾರ್ಡಿಂಗ್ ಅನ್ನು ಮೆಮೋಯಿಂಗ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ, ಪ್ರತಿಫಲಿತ ಟಿಪ್ಪಣಿಗಳು. ಆಪ್ಷನ್ ಬಿ, ಮೆಮೊರಿ ಟಿಪ್ಪಣಿಗಳು. ಆಪ್ಷನ್ ಸಿ, ಟಿಪ್ಪಣಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಡಿ, ಸಂಶೋಧನಾ ಟಿಪ್ಪಣಿಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಿಫ್ಲೆಕ್ಟಿವ್ ನೋಟ್ಸ್. ರೆಕಾರ್ಡಿಂಗ್ ಆಫ್ ರಿಫ್ಲೆಕ್ಟಿವ್ ನೋಟ್ಸ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ನೋನ್ ಆಸ್ ದಿ ಮೆಮೋಯಿಂಗ್. ಗುಣಾತ್ಮಕ ಸಂಶೋಧನೆಯಲ್ಲಿ ಪ್ರತಿಫಲಿತ ಟಿಪ್ಪಣಿಗಳನ್ನು ರೆಕಾರ್ಡಿಂಗ್ ಮಾಡುವುದಕ್ಕೆ ಮೆಮೋಯಿಂಗ್ ಎಂದು ಕರೆಯುತ್ತೇವೆ. ಸೊ ದ ಆಕ್ಟ್ ಆಫ್ ರೆಕಾರ್ಡಿಂಗ್ ರಿಫ್ಲೆಕ್ಟಿವ್ ನೋಟ್ಸ್ ಡ್ಯೂರಿಂಗ್ ಅ ಡೇಟಾ ಕಲೆಕ್ಷನ್ ಅಂಡ್ ಅನಲೈಸಿಸ್, ಇಟ್ ಈಸ್ ನೋನ್ ಆಸ್ ದಿ ಮೆಮೋಯಿಂಗ್. ಅಂಡ್ ದೀಸ್ ಮೆಮೋಸ್ ಆಡ್ ದ ಕ್ರೆಡಿಬಿಲಿಟಿ ಅಂಡ್ ಟ್ರಸ್ಟ್ ವರ್ದಿನೆಸ್ ಟು ದಿ ಕ್ವಾಲಿಟೇಟಿವ್ ರಿಸರ್ಚ್. Question number 10. Standard of research journal is decided on option A, publisher. Option B, impact factor. Option C, citation index. Option D, printing of the journal. ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಅನ್ನು ಯಾವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ? ಆಪ್ಷನ್ ಎ, ಪ್ರಕಾಶಕರ ಆಧಾರದ ಮೇಲೆ. ಆಪ್ಷನ್ ಬಿ, ಪ್ರಭಾವದ ಆಧಾರದ ಮೇಲೆ. ಆಪ್ಷನ್ ಸಿ, ಉಲ್ಲೇಖ ಸೂಚ್ಯಂಕದ ಆಧಾರದ ಮೇಲೆ. ಆಪ್ಷನ್ ಡಿ, ಪತ್ರಿಕೆಯ ಮುದ್ರಣದ ಆಧಾರದ ಮೇಲೆ. Yes, the standard of research journal, it is decided on the ground of impact factor. So option B is the right answer. So research ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಎಂಬುದರ ಮೇಲೆ ಆ ಒಂದು ರಿಸರ್ಚ್ನ ಸ್ಟ್ಯಾಂಡರ್ಡನ್ನು ಅಳತೆ ಮಾಡಬಹುದು. So impact factors are used to measure the importance of a journal by calculating the number of times selected articles are cited within the last few years. Question number 11. A variable academic achievement ವಿಲ್ ಬಿ ಮೆಜರ್ಡ್ ಆನ್. ಶೈಕ್ಷಣಿಕ ಸಾಧನೆಯನ್ನು ಯಾವ ವೇರಿಯೇಬಲನ್ನು ಬಳಸಿ ಅಳತೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ, ನಾಮಿನಲ್. ಆಪ್ಷನ್ ಬಿ, ಇಂಟರ್ವಲ್. ಆಪ್ಷನ್ ಸಿ, ರೇಷಿಯೋ. ಆಪ್ಷನ್ ಡಿ, ಆರ್ಡಿನಲ್.
The right answer is option D, ordinal. Ordinal scale, if the categories of a variable can be ranked such as from highest to lowest or from most to least or from best to worst, then that variable is said to be ordinal. Question number 12. A research paper is based on primary data, secondary data, descriptive data. ಒಂದು ಸಂಶೋಧನಾ ಪ್ರಬಂಧ ಯಾವುದನ್ನು ಆಧರಿಸಿದೆ? ಪ್ರಾಥಮಿಕ ಡೇಟಾ, ದ್ವಿತೀಯ ಡೇಟಾ, ವಿವರಣಾತ್ಮಕ ಡೇಟಾ. The right answer is option C, 192, primary data and secondary data. ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ. Question number 13. Which is the main objective of research? Option A, to review the literature. Option B, to summarize what is already known. Option C, to get an academic degree. Option D, to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ. ಆಪ್ಷನ್ ಎ, ಸಾಹಿತ್ಯವನ್ನು ಪರಿಶೀಲಿಸುವುದು. ಆಪ್ಷನ್ ಬಿ, ಈಗಾಗಲೇ ತಿಳಿದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು. ಆಪ್ಷನ್ ಸಿ, ಶೈಕ್ಷಣಿಕ ಪದವಿಯನ್ನು ಪಡೆಯುವುದು. ಆಪ್ಷನ್ ಡಿ, ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು. ಅಥವಾ ತಿಳಿದಿರುವ ಸಂಗತಿಗಳ ವ್ಯಾಖ್ಯಾನವನ್ನು ಮಾಡುವುದು. Yes, here the right answer is option D. The main objective of research is to discover new facts or to make fresh interpretation of the known facts. ಸಂಶೋಧನೆಯ ಒಂದು ಪ್ರಮುಖ ಉದ್ದೇಶ ಏನಂತಂದರೆ ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು ಅಥವಾ ತಿಳಿದಿರುವ ಸಂಗತಿಗಳನ್ನು ವ್ಯಾಖ್ಯಾನಿಸುವುದು. Question number 14. When planning to do as social research, it is better to option A, approach the topic with an open mind. Option B, do a pilot study before getting stuck into it. Option C, be familiar with literature on the topic. Option D, forget about theory because this is very practical. ಸಾಮಾಜಿಕ ಸಂಶೋಧನೆಯನ್ನು ಯೋಜಿಸುವಾಗ ಅದು ಯಾವುದಕ್ಕೆ ಉತ್ತಮವಾಗಿದೆ? ಆಪ್ಷನ್ ಎ, ಮುಕ್ತ ಮನಸ್ಸಿನಿಂದ ವಿಷಯವನ್ನು ಸಮೀಪಿಸುವುದು. ಆಪ್ಷನ್ ಬಿ, ಅದರಲ್ಲಿ ಸಿಲುಕಿಕೊಳ್ಳುವ ಮೊದಲು ಪ್ರಾಯೋಗಿಕ ಅಧ್ಯಯನವನ್ನು ಮಾಡುವುದು. ಆಪ್ಷನ್ ಸಿ, ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಆಪ್ಷನ್ ಡಿ, ಸಿದ್ಧಾಂತವನ್ನು ಮರೆತು ಬಿಡುವುದು. The right answer is option C. When planning to do a social research, first we need to be familiar with the literature. ಸೊ ಯಾವುದೇ ಒಂದು ಸಾಮಾಜಿಕ ಸಂಶೋಧನೆಯನ್ನು ಮಾಡಬೇಕಾದ್ರೆ ಆ ವಿಷಯದ ಬಗ್ಗೆ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು. The next question is, a researcher attempts to evaluate the effect of method of feeding on anxiety proneness of children. Which method of research would be appropriate? Case study method, experimental method, ex post facto method, survey method. ಆತಂಕದ ಮೇಲೆ ಆಹಾರದ ಪರಿಣಾಮವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾದರೆ ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ? ಕೇಸ್ ಸ್ಟಡಿ ವಿಧಾನ, ಪ್ರಾಯೋಗಿಕ ವಿಧಾನ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ, ಸಮೀಕ್ಷೆ ವಿಧಾನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್. Ex post facto study or after the fact research. It is a category of research design in which the investigation starts after the fact has occurred. Question number 16. An example of scientific knowledge is option A, authority of the prophet. Option B, social traditions and customs. Option C, religious scriptures. Option D, laboratory and field experiments. ವೈಜ್ಞಾನಿಕ ಜ್ಞಾನದ ಒಂದು ಉದಾಹರಣೆ. ಆಪ್ಷನ್ ಎ, ಪ್ರವಾದಿ ಅಥವಾ ಮಹಾಪುರುಷರ ಅಧಿಕಾರ. ಆಪ್ಷನ್ ಬಿ, ಸಾಮಾಜಿಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು. ಆಪ್ಷನ್ ಸಿ, ಧಾರ್ಮಿಕ ಗ್ರಂಥಗಳು. ಆಪ್ಷನ್ ಡಿ, ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು. ಸೊ ದ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಇಸ್ ಲ್ಯಾಬ್ರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್. ವೈಜ್ಞಾನಿಕ ಜ್ಞಾನಕ್ಕೆ ಉದಾಹರಣೆ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು. ಕ್ವೆಶ್ಚನ್ ನಂಬರ್ 17. ದ ಡ್ಯಾಶ್ ಆಫ್ ಎ ರಿಸರ್ಚ್ ಆರ್ಟಿಕಲ್ ಇಸ್ ಪ್ಲೇಸ್ಡ್ ನಿಯರ್ ಇಟ್ಸ್ ಬಿಗಿನಿಂಗ್. ಆಪ್ಷನ್ ಎ, ಸಮರಿ. ಆಪ್ಷನ್ ಬಿ, ಅಬ್ಸ್ಟ್ರಾಕ್ಟ್. ಆಪ್ಷನ್ ಸಿ, ಸಿನಾಪ್ಸಿಸ್. ಆಪ್ಷನ್ ಡಿ, ಪ್ರಿಪೇಸ್. ಸಂಶೋಧನಾ ಲೇಖನದ ಡ್ಯಾಶ್ ಅನ್ನು ಪ್ರಾರಂಭದ ಬಳಿ ಇರಿಸಲಾಗಿದೆ. ಆಪ್ಷನ್ ಎ, ಸಾರಾಂಶ. ಆಪ್ಷನ್ ಬಿ, ಅಮೂರ್ತ. ಆಪ್ಷನ್ ಸಿ, ಸಾರಾಂಶ. ಆಪ್ಷನ್ ಡಿ, ಮುನ್ನುಡಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅಬ್ಸ್ಟ್ರಾಕ್ಟ್. ದ ಅಬ್ಸ್ಟ್ರಾಕ್ಟ್ ಆಫ್ ರಿಸರ್ಚ್ ಆರ್ಟಿಕಲ್ ಇಸ್ ಪ್ಲೇಸ್ಡ್ ನಿಯರ್ ಬಿಗಿನಿಂಗ್. ಕ್ವೆಶ್ಚನ್ ನಂಬರ್ 18. A research problem is primarily chosen depending upon its relevance, available funds, interest of the researcher, availability of literature. ಸಂಶೋಧನಾ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ, ಅದರ ಪ್ರಸ್ತುತತೆ. ಆಪ್ಷನ್ ಬಿ, ಲಭ್ಯ ಇರುವ ನಿಧಿಗಳು. ಆಪ್ಷನ್ ಸಿ, ಸಂಶೋಧಕರ ಆಸಕ್ತಿ. ಆಪ್ಷನ್ ಡಿ, ಸಾಹಿತ್ಯದ ಲಭ್ಯತೆ. A research problem, it depends on its relevance. Primarily it is going to depend on the relevance. ಯಾವಾಗಲೂ ಸಂಶೋಧನಾ ಸಮಸ್ಯೆ ಅದರ ಪ್ರಸ್ತುತತೆಯ ಮೇಲೆ ಪ್ರಾಥಮಿಕವಾಗಿ ಆಯ್ಕೆ ಮಾಡಲಾಗುತ್ತೆ. So research, it is a systematic inquiry to describe, explain, predict and control
the observed phenomena. It involves inductive and also deductive methods. A research problem, it is an area of concern that requires a meaningful understanding of a topic. Question number 19. Which of the following is the most recent and dependable source of information on a broad scientific topic? Option A, research paper. Option B, bibliography. Option C, reviewed article. Option D, new textbook. ವಿಶಾಲವಾದ ವೈಜ್ಞಾನಿಕ ವಿಷಯದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮತ್ತು ವಿಶ್ವಾಸಾರ್ಹ ಮೂಲವಾಗಿದೆ? ಆಪ್ಷನ್ ಎ ಸಂಶೋಧನಾ ಲೇಖನ, ಆಪ್ಷನ್ ಬಿ ಬಿಬ್ಲಿಯೋಗ್ರಫಿ, ಆಪ್ಷನ್ ಸಿ ವಿಮರ್ಶೆ ಲೇಖನ, ಆಪ್ಷನ್ ಡಿ ಹೊಸ ಪಠ್ಯಪುಸ್ತಕ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿವ್ಯೂ ಆರ್ಟಿಕಲ್, ವಿಮರ್ಶೆ ಪುಸ್ತಕ. Question number 20. If one variable is measured on nominal scale and the other variable is measured on interval scale, the appropriate research method will be: option A, experimental method, option B, case study method, option C, cross sectional method, option D, correlational method. ಒಂದು ವೇರಿಯೇಬಲ್ ಅನ್ನು ನಾಮಮಾತ್ರದ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಮತ್ತು ಇನ್ನೊಂದು ವೇರಿಯೇಬಲ್ ಅನ್ನು ಮಧ್ಯಂತರ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ. ಸೂಕ್ತವಾದ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಸಿ ಅಡ್ಡ ವಿಭಾಗದ ವಿಧಾನ, ಆಪ್ಷನ್ ಡಿ ಪರಸ್ಪರ ಸಂಬಂಧ ವಿಧಾನ. ದ ರೈಟ್ ಆನ್ಸರ್ ಯು ಹ್ಯಾವ್ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್: ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್ ಕ್ಯಾನ್ ಬಿ ಎನ್ಹಾನ್ಸ್ಡ್ ಬೈ: ಆಪ್ಷನ್ ಎ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್, option B exposing the ignorance of students, option C increasing the information load, option D using high decibel audio tools. ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಇದರಿಂದ ಹೆಚ್ಚಿಸಬಹುದು. ಆಪ್ಷನ್ ಎ ದೃಷ್ಟಿಕೋನವನ್ನು ಸ್ಥಾಪಿಸುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳ ಅಜ್ಞಾನವನ್ನು ಬಯಲಿಗೆಳೆಯುವುದು, ಆಪ್ಷನ್ ಸಿ ಮಾಹಿತಿ ಲೋಡ್ ಅನ್ನು ಹೆಚ್ಚಿಸುವುದು, ಆಪ್ಷನ್ ಡಿ ಹೆಚ್ಚಿನ ಡೆಸಿಬಲ್ ಆಡಿಯೋ ಉಪಕರಣಗಳನ್ನು ಬಳಸುವುದು. ಸೊ ಯಾವ ಒಂದು ವಿಧಾನದಿಂದ ನಾವು ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಹೆಚ್ಚಿಸಬಹುದು? ಸೊ ಟು ಇನ್ಕ್ರೀಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್, ಎಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಅ ವ್ಯೂ ಪಾಯಿಂಟ್. ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ ಈ ಒಂದು ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನು ಹೆಚ್ಚಿಸಬಹುದು. ಸೊ ಇನ್ ಅ ಕ್ಲಾಸ್ ರೂಮ್ ದ ಪ್ರೊಬ್ಯಾಬಿಲಿಟಿ ಆಫ್ ಮೆಸೇಜ್ ರಿಸೆಪ್ಷನ್ can be enhanced by establishing a viewpoint. When communication is effective, both the students and the teachers are going to get benefit here. So communication, it is going to more learning more accessible. It is help to student to achieve their goals. It is also helping to increase the opportunities and all. So for all this we need connection between teacher and student. Question number 2. An effective communication produces in receiver: option A happiness, option B acceptance, option C its access to other people, option D thinking. ರಿಸೀವರ್ನಲ್ಲಿ ಪರಿಣಾಮಕಾರಿ ಸಂವಹನವು ಏನನ್ನು ಉತ್ಪಾದನೆ ಮಾಡ್ತಾ ಇದೆ? ಆಪ್ಷನ್ ಎ ಸಂತೋಷ, ಆಪ್ಷನ್ ಬಿ ಸ್ವೀಕಾರ, ಆಪ್ಷನ್ ಸಿ ಇತರ ಜನರಿಗೆ ಅದರ ಪ್ರವೇಶ, ಆಪ್ಷನ್ ಡಿ ಆಲೋಚನೆ. ಎಸ್, ಎನ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅಕ್ಸೆಪ್ಟೆನ್ಸ್ ಇನ್ ರಿಸೀವರ್. ಸೊ ಒಂದು ರಿಸೀವರ್ನಲ್ಲಿ ಒಂದು ಪರಿಣಾಮಕಾರಿ ಸಂವಹನ ಸ್ವೀಕಾರವನ್ನು ಉತ್ಪತ್ತಿ ಮಾಡ್ತಾ ಇದೆ. ಕ್ವೆಶ್ಚನ್ ನಂಬರ್ 3. ದ ಟರ್ಮ್ DAVP ಸ್ಟ್ಯಾಂಡ್ಸ್ ಫಾರ್. DAVP ಪದದ ಅರ್ಥ: ಆಪ್ಷನ್ ಎ ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ವೋಕಲ್ ಪಬ್ಲಿಸಿಟಿ, ಆಪ್ಷನ್ ಬಿ ಡಿವಿಷನ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಆಡಿಯೋ ವಿಜುವಲ್ ಪಬ್ಲಿಸಿಟಿ, ಆಪ್ಷನ್ ಡಿ ಡೈರೆಕ್ಟರೇಟ್ ಆಫ್ ಅಡ್ವರ್ಟೈಸಿಂಗ್ ಆ್ಯಂಡ್ ವಿಜುವಲ್ ಪಬ್ಲಿಸಿಟಿ. Yes, here the right answer for this question is option D, Directorate of Advertising and Visual Publicity. Yes, DAVP it stands for Directorate of Advertising and Visual Publicity. It is the nodal agency to undertake multimedia advertising and publicity for various ministries and departments of Government of India. The next question is: in which of the following situations the students can interact to one another in more liberal environment? Option A, in discussion with small group, option B, by using film projector, option C, by TV viewing, option D, in experts lectures.
ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉದಾರವಾದ ಪರಿಸರದಲ್ಲಿ ಪರಸ್ಪರ ಸಂವಹನವನ್ನು ನಡೆಸಬಹುದು? ಆಪ್ಷನ್ ಎ ಸಣ್ಣ ಗುಂಪಿನೊಂದಿಗೆ ಚರ್ಚೆಗಳಲ್ಲಿ, ಆಪ್ಷನ್ ಬಿ ಫಿಲ್ಮ್ ಪ್ರೊಜೆಕ್ಟರ್ಗಳನ್ನು ಬಳಸಿ, ಆಪ್ಷನ್ ಸಿ ಟಿವಿ ವೀಕ್ಷಣೆಯಿಂದ, ಆಪ್ಷನ್ ಡಿ ತಜ್ಞರ ಉಪನ್ಯಾಸಗಳಲ್ಲಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ, ಇನ್ ಡಿಸ್ಕಷನ್ ವಿದಿನ್ ದ ಸ್ಮಾಲ್ ಗ್ರೂಪ್. ಜನರು ಸಣ್ಣ ಗುಂಪಿನೊಂದಿಗೆ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಪರಸ್ಪರವಾದ ಮುಕ್ತವಾದ ಸಂವಹನವನ್ನು ನಡೆಸಬಹುದು. ಕ್ವೆಶನ್ ನಂಬರ್ 5, ಇಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಅ ಸಪೋರ್ಟಿವ್. ಆಪ್ಷನ್ ಎ ಇಕನಾಮಿಕ್ ಎನ್ವೈರ್ನ್ಮೆಂಟ್, ಆಪ್ಷನ್ ಬಿ ಪೊಲಿಟಿಕಲ್ ಎನ್ವೈರ್ನ್ಮೆಂಟ್, ಆಪ್ಷನ್ ಸಿ ಸೋಷಿಯಲ್ ಎನ್ವೈರ್ನ್ಮೆಂಟ್, ಆಪ್ಷನ್ ಡಿ ಮಲ್ಟಿ ಕಲ್ಚರಲ್ ಎನ್ವೈರ್ನ್ಮೆಂಟ್. ಪರಿಣಾಮಕಾರಿ ಸಂವಹನಕ್ಕೆ ಯಾವುದರ ಬೆಂಬಲದ ಅಗತ್ಯವಿದೆ? ಆಪ್ಷನ್ ಎ ಆರ್ಥಿಕ ಪರಿಸರ, ಆಪ್ಷನ್ ಬಿ ರಾಜಕೀಯ ಪರಿಸರ, ಆಪ್ಷನ್ ಸಿ ಸಾಮಾಜಿಕ ಪರಿಸರ, ಆಪ್ಷನ್ ಡಿ ಬಹು ಸಾಂಸ್ಕೃತಿಕ ಪರಿಸರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೋಷಿಯಲ್ ಎನ್ವೈರ್ನ್ಮೆಂಟ್. ಇಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಅ ಸಪೋರ್ಟಿವ್ ಸೋಷಿಯಲ್ ಎನ್ವೈರ್ನ್ಮೆಂಟ್. ಯಾವಾಗಲೂ ಪರಿಣಾಮಕಾರಿ ಸಂವಹನಕ್ಕೆ ಸಾಮಾಜಿಕ ಪರಿಸರದ ಅವಶ್ಯಕತೆ ಇದೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಅ ಸಪೋರ್ಟಿವ್ ಸೋಷಿಯಲ್ ಎನ್ವೈರ್ನ್ಮೆಂಟ್. So it depends, as the communication means it is the process of exchanging thoughts, ideas, knowledge and information. And effective communication, whether it is a conversation between clients, professionals, directly between two friends, needs to be precise with expectations that are understood well. Question number 6, which of the following is the best method to control noise in the classroom situation? Option A, to give warning to the students that they must keep silence. Option B, to speak loudly by the teacher to keep pace with the noise in the class. Option C, to watch the class silently and minutely scan the class. Option D, to ignore the students' noise, stand confidently and start teaching. ತರಗತಿಯ ಕೋಣೆಯಲ್ಲಿ ಶಬ್ದವನ್ನು ನಿಯಂತ್ರಿಸಲು ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಉದಾಹರಣೆಯಾಗಿದೆ? ಆಪ್ಷನ್ ಎ, ವಿದ್ಯಾರ್ಥಿಗಳಿಗೆ ಅವರು ಮೌನವಾಗಿರಬೇಕೆಂದು ಎಚ್ಚರಿಕೆಯನ್ನು ನೀಡುವುದು. ಆಪ್ಷನ್ ಬಿ, ತರಗತಿಯಲ್ಲಿನ ಶಬ್ದಕ್ಕೆ ತಕ್ಕಂತೆ ಶಿಕ್ಷಕರಿಂದ ಜೋರಾಗಿ ಮಾತನಾಡುವುದು. ಆಪ್ಷನ್ ಸಿ, ತರಗತಿಯನ್ನು ಮೌನವಾಗಿ ವೀಕ್ಷಿಸುವುದು ಮತ್ತು ತರಗತಿಯನ್ನು ಸೂಕ್ಷ್ಮವಾಗಿ ಸ್ಕ್ಯಾನ್ ಮಾಡುವುದು. ಆಪ್ಷನ್ ಡಿ, ವಿದ್ಯಾರ್ಥಿಯ ಶಬ್ದವನ್ನು ನಿರ್ಲಕ್ಷಿಸುವುದು ಮತ್ತು ಆತ್ಮವಿಶ್ವಾಸದಿಂದ ನಿಂತು ಕಲಿಸುವುದು. ಸೊ ಹಿಯರ್ to control the noise in the class, we can also give warning to the students, and to speak loudly by the teacher to keep pace with the noise in the class, this is not correct. And to ignore the students' noise, this is also not correct. Here the very effective answer is to watch the class silently and minutely scan the class. So if you do this, automatically students are going to maintain silence in the class. So ಯಾವಾಗಲೂ ತರಗತಿಯಲ್ಲಿ ವಿದ್ಯಾರ್ಥಿಗಳ ಶಬ್ದವನ್ನು ನಿಯಂತ್ರಣ ಮಾಡಲು ಅತ್ಯುತ್ತಮವಾದ ವಿಧಾನ ಅಂತಂದರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳನ್ನ ಮೌನವಾಗಿ ವೀಕ್ಷಿಸುವುದು ಮತ್ತು ತರಗತಿಯನ್ನು ಸೂಕ್ಷ್ಮವಾಗಿ ಸ್ಕ್ಯಾನ್ ಮಾಡುವುದು. ಇದರಿಂದ ಮಕ್ಕಳು ಸಮಾಧಾನವಾಗುತ್ತಾರೆ. ಕ್ವೆಶ್ಚನ್ ನಂಬರ್ 7, ಆನ್ ಎಕ್ಸಾಂಪಲ್ ಆಫ್ ಅಸಿಂಕ್ರನಸ್ ಮೀಡಿಯಮ್ ಈಸ್. ಆಪ್ಷನ್ ಎ ರೇಡಿಯೋ, ಆಪ್ಷನ್ ಬಿ ಟೆಲಿವಿಷನ್, ಆಪ್ಷನ್ ಸಿ ಫಿಲ್ಮ್, ಆಪ್ಷನ್ ಡಿ ನ್ಯೂಸ್ ಪೇಪರ್. ಅಸಮಕಾಲೀನ ಮಾಧ್ಯಮದ ಉದಾಹರಣೆ ಯಾವುದು? ಆಪ್ಷನ್ ಎ ರೇಡಿಯೋ, ಆಪ್ಷನ್ ಬಿ ದೂರದರ್ಶನ, ಆಪ್ಷನ್ ಸಿ ಚಲನಚಿತ್ರ, ಆಪ್ಷನ್ ಡಿ ಪತ್ರಿಕೆ. ಎಸ್, ಆನ್ ಎಕ್ಸಾಂಪಲ್ ಆಫ್ ಅಸಿಂಕ್ರನಸ್ ಮೀಡಿಯಾ ಈಸ್ the option D is the right answer, newspaper. ಪತ್ರಿಕೆ ಇದು ಒಂದು asynchronous medium ಆಗಿದೆ. Yes, asynchronous communication, it is a communication medium that does not require that both parties are present at the same time in the same space. Examples of asynchronous communication are emails, newspapers, online forums, collaborative documents, etc. Question number 8, which of the following methods of communication is the most effective? Option A, presenting written material. Option B, presenting written material along with film projector. Option C, multimedia method. Option D, cannot be determined. ಕೆಳಗಿನ ಯಾವ ಸಂವಹನ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ, ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಬಿ, ಫಿಲ್ಮ್ ಪ್ರೊಜೆಕ್ಟರ್ ಜೊತೆಗೆ ಲಿಖಿತ ವಸ್ತುಗಳನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ, ಬಹುಮಾಧ್ಯಮ ವಿಧಾನ. ಆಪ್ಷನ್ ಡಿ, ನಿರ್ಧರಿಸಲು ಸಾಧ್ಯವಿಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಲ್ಟಿಮೀಡಿಯಾ ಮೆಥಡ್. ಎಸ್, ಬೈ ಯೂಸಿಂಗ್ ಮಲ್ಟಿಮೀಡಿಯಾ ಮೆಥಡ್ ದ ಕಮ್ಯುನಿಕೇಷನ್ ವಿಲ್ ಬಿಕಮ್ ಎಫೆಕ್ಟಿವ್. ಈ ಒಂದು ಬಹುಮಾಧ್ಯಮ ವಿಧಾನವನ್ನು ಬಳಸುವುದರಿಂದ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗ್ತಾ ಇದೆ.
Question number 9. Didactic communication is option A intrapersonal, option B interpersonal, option C organizational, option D relational. Didactic ಸಂವಹನ ಅಂತಂದರೆ ಆಪ್ಷನ್ ಎ ಅಂತರ್ವೈಯಕ್ತಿಕ ಸಂಬಂಧ, ಆಪ್ಷನ್ ಬಿ ಅಂತರ್ವೈಯಕ್ತಿಕ ಸಂವಹನ, ಇಲ್ಲಿ ಆಪ್ಷನ್ ಎ ಇಂಟ್ರಾಪರ್ಸನಲ್, ಆಪ್ಷನ್ ಬಿ ಇಂಟರ್ಪರ್ಸನಲ್. ಆಪ್ಷನ್ ಎ ಇಂಟ್ರಾಪರ್ಸನಲ್ ಅಂತಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ನಡೆಯುವ ಸಂಭಾಷಣೆ. ಇಂಟರ್ಪರ್ಸನಲ್ ಅಂತಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ನಡುವೆ ನಡೆಯುವ ಸಂಭಾಷಣೆ. ಆರ್ಗನೈಸೇಷನ್ ಅಂದರೆ ಸಾಂಸ್ಥಿಕ ಸಂವಹನ. ರಿಲೇಷನಲ್ ಸಂಬಂಧಿತ ಸಂವಹನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ interpersonal communication. Yes, interpersonal communication is known as the didactic communication. ಅಂತರ್ವೈಯಕ್ತಿಕ ಸಂವಹನವನ್ನು ನಾವು ಡಿಡಾಕ್ಟಿಕ್ ಸಂವಹನ ಅಂತ ಹೇಳ್ತಾ ಇದ್ದೀವಿ. ಸೊ ಡಿಡಾಕ್ಟಿಕ್ ಕಮ್ಯುನಿಕೇಷನ್, ಇಟ್ ಈಸ್ ಅ ಟೈಪ್ ಆಫ್ ಇಂಟರ್ ಹ್ಯೂಮನ್ ಕಮ್ಯುನಿಕೇಷನ್. It is used by almost all other forms of communication such as verbal, paraverbal, non-verbal and even intrapersonal and interpersonal communication. Question number 10. The main purpose of evaluative listening is option A to accept or reject an idea given to the listener, option B to evaluate the speaker's credibility and personality, option C both of the above, option D none of these. ಮೌಲ್ಯಮಾಪನ ಆಲಿಸುವಿಕೆಯ ಮುಖ್ಯ ಉದ್ದೇಶ ಆಪ್ಷನ್ ಎ ಕೇಳುಗನಿಗೆ ನೀಡಿದ ಕಲ್ಪನೆಯನ್ನು ಸ್ವೀಕರಿಸಲು ಅಥವಾ ತಿರಸ್ಕರಿಸಲು, ಆಪ್ಷನ್ ಬಿ ಸ್ಪೀಕರ್ನ ವಿಶ್ವಾಸಾರ್ಹತೆ ಮತ್ತು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲು, ಆಪ್ಷನ್ ಸಿ ಮೇಲಿನ ಎರಡು, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬೋತ್ ಆಫ್ ದ ಅಬವ್ ಆರ್ ಕರೆಕ್ಟ್. ದ ಮೇನ್ ಪರ್ಪಸ್ ಆಫ್ ಇವ್ಯಾಲ್ಯುಯೇಟಿವ್ ಲಿಸ್ನಿಂಗ್ ಈಸ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಅನ್ ಐಡಿಯಾ ಗಿವನ್ ಬೈ ದ ಲಿಸ್ನರ್ ಆ್ಯಂಡ್ ಟು ಇವ್ಯಾಲ್ಯುಯೇಟ್ ದ ಸ್ಪೀಕರ್ಸ್ ಕ್ರೆಡಿಬಿಲಿಟಿ ಆ್ಯಂಡ್ ಪರ್ಸನಾಲಿಟಿ. ಬೋತ್ ಆರ್ ಕರೆಕ್ಟ್. ಮೌಲ್ಯಮಾಪನ ಆಲಿಸುವಿಕೆಯ ಮುಖ್ಯ ಉದ್ದೇಶ ಕೇಳುಗನಿಗೆ ನೀಡಿದ ಕಲ್ಪನೆಯನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸಲು ಹೇಳುವುದು. ಆಪ್ಷನ್ ಬಿ ಸ್ಪೀಕರ್ನ ವಿಶ್ವಾಸಾರ್ಹತೆ ಮತ್ತು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡಲು. ಎರಡೂ ಕೂಡ ಇಲ್ಲಿ ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 11. ದಿ ಕ್ರೊನಾಲಜಿಕಲ್ ಆರ್ಡರ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ಅಮೌಖಿಕ ಸಂವಹನದ ಕಾಲಾನುಕ್ರಮ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೈನ್ಸ್, ಸಿಂಬಾಲ್ಸ್, ಕೋಡ್ಸ್ ಆ್ಯಂಡ್ ಕಲರ್ಸ್. Signs, symbols, codes and colors. Yes, the chronological order of non-verbal communication are signs, symbols, codes and colors. Non-verbal communication, it is the process of broadcasting of messages or signals through eye contact, facial expression, gestures, postures and the distance between two individuals. Question number 12. Software computer cannot be used in option A for demonstration, option B for reading and writing, option C has a systematic programmed learning techniques, option D has machine for evaluating students progress. ಸಾಫ್ಟ್ವೇರ್ ಕಂಪ್ಯೂಟರನ್ನು ಯಾವುದರಲ್ಲಿ ಬಳಸಲಾಗುವುದಿಲ್ಲ. ಆಪ್ಷನ್ ಎ ಪ್ರದರ್ಶನಕ್ಕಾಗಿ, ಆಪ್ಷನ್ ಬಿ ಓದಲು ಮತ್ತು ಬರೆಯಲು, ಆಪ್ಷನ್ ಸಿ ವ್ಯವಸ್ಥಿತ ಪ್ರೋಗ್ರಾಮ್ ಮಾಡಲಾದ ಕಲಿಕೆಯ ತಂತ್ರಗಳಾಗಿ, ಆಪ್ಷನ್ ಡಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಯಂತ್ರವಾಗಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಫಾರ್ ಡೆಮಾನ್ಸ್ಟ್ರೇಷನ್. ಸಾಫ್ಟ್ವೇರ್ ಕಂಪ್ಯೂಟರ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೆಮಾನ್ಸ್ಟ್ರೇಷನ್. ಈ ಒಂದು ಸಾಫ್ಟ್ವೇರ್ ಕಂಪ್ಯೂಟರನ್ನು ಪ್ರದರ್ಶನಕ್ಕಾಗಿ ಬಳಸಲಾಗುವುದಿಲ್ಲ. ಓದಲು ಬರೆಯಲು ಕಲಿಕೆಯ ತಂತ್ರಗಳಾಗಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ಮಾಡಲು ಬಳಕೆ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 13. ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಈಸ್ ಡ್ಯಾಶ್ ಇನ್ ನೇಚರ್. ಆಪ್ಷನ್ ಎ ಅಬ್ಸ್ಟ್ರಕ್ಟಿವ್, ಆಪ್ಷನ್ ಬಿ ಕಾಂಟ್ರಾಡಿಕ್ಟರಿ, ಆಪ್ಷನ್ ಸಿ ನಾನ್ ಬಿಹೇವಿಯರಲ್, ಆಪ್ಷನ್ ಡಿ ಅಪ್ಲೈಡ್. ಸಾಂಸ್ಥಿಕ ಸಂವಹನವು ಡ್ಯಾಶ್ ಸ್ವರೂಪದಲ್ಲಿದೆ. ಆಪ್ಷನ್ ಎ ಅಡ್ಡಿಪಡಿಸುವ, ಆಪ್ಷನ್ ಬಿ ವಿರೋಧಾತ್ಮಕ, ಆಪ್ಷನ್ ಸಿ ವರ್ತನೆಯಲ್ಲದ, ಆಪ್ಷನ್ ಡಿ ಅನ್ವಯಿಸಲಾದ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆರ್ಗನೈಸೇಷನಲ್ ಕಮ್ಯುನಿಕೇಷನ್ ಈಸ್ ಅಪ್ಲೈಡ್ ಇನ್ ನೇಚರ್. ಸಾಂಸ್ಥಿಕ ಸಂವಹನವು ಅನ್ವಯಿಸಲಾಗ್ತಾ ಇದೆ. There are 5 types of communication such as intrapersonal communication, interpersonal communication, group communication, public and mass media communication. Organizational communication refers to the channels and modes of communication in an organization and it is applied in nature. Question number 14. Which one of the following is a strategy to overcome communication barriers? Option A setting up of ground rules, option B aggression, ಆಪ್ಷನ್ ಸಿ ಅಡ್ವಾನ್ಸ್ ಟೆಕ್ನಾಲಜಿ ಪ್ರೊವಿಷನ್, ಆಪ್ಷನ್ ಡಿ ಯೂಸ್ ಆಫ್ ಜಾಗರಣ್. ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಡೆತಡೆಗಳನ್ನು ಜಯಿಸಲು ಒಂದು
ತಂತ್ರವಾಗಿದೆ. ಆಪ್ಷನ್ ಎ ಮೂಲ ನಿಯಮಗಳ ಸ್ಥಾಪನೆ. ಆಪ್ಷನ್ ಬಿ ಆಕ್ರಮಣಶೀಲತೆ. ಆಪ್ಷನ್ ಸಿ ಅಡ್ವಾನ್ಸ್ ತಂತ್ರಜ್ಞಾನದ ನಿಬಂಧನೆ. ಆಪ್ಷನ್ ಡಿ ಪರಿಭಾಷೆಯ ಬಳಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೆಟ್ಟಿಂಗ್ ಅಪ್ ಆಫ್ ಗ್ರೌಂಡ್ ರೂಲ್ಸ್. we can overcome from the communication barriers. ಸೊ ಮೂಲ ನಿಯಮಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಒಂದು ಸಂವಹನದ ಅಡೆತಡೆಗಳನ್ನು ನಾವು ಹೋಗಲಾಡಿಸ್ಬೋದು. ಸೊ ಕಮ್ಯುನಿಕೇಷನ್ ಬ್ಯಾರಿಯರ್ is anything that is going to prevent us from receiving and understanding the message which is given by the others. By setting up ground rules we can avoid these kind of barriers. Question number 15. Peer to peer communication is dash. Option A horizontal, option B convoluted, option C non-transactional, option D authoritarian. Peer to peer ಸಂವಹನ ಇದೊಂದು ಸಮತಲ, ಸುರುಳಿ ಆಕಾರ ಅಲ್ಲದ ವಹಿವಾಟು, ಸರ್ವಾಧಿಕಾರಿ. The right answer is option A. Peer to peer communication it is a horizontal communication. Peer to peer ಇದೊಂದು ಸಮತಲ ಸಂವಹನದ ಮಾದರಿಯಾಗಿದೆ. Horizontal communication involves the exchange of information across departments at the same level in an organization. People at the same level in the organization can work together to work on problems or issues on an informal and as needed basis. Question number 16. Cheer stands for. Cheer andre. So the right answer is here the right answer is option A children enrichment education through radio. So here option A is the correct answer. Yes, cheer stands for children enrichment education through radio. So it was set up for preschool children who are from socially deprived classes and studying in Anganwadis. It was carried out for children of age group 3 to 6 years in 4 states. One is Andhra Pradesh, Orissa, Haryana and Uttar Pradesh. Question number 17. The process of communication enhances through option A belongingness, option B security and freedom to make choices, option C informality of meeting and avoidance of pressure, option D all of the above. ಸಂವಹನ ಪ್ರಕ್ರಿಯೆಯು ಈ ಮೂಲಕ ವರ್ಧಿಸುತ್ತದೆ. ಆಪ್ಷನ್ ಎ ಸೇರಿರುವಿಕೆ, ಆಪ್ಷನ್ ಬಿ ಭದ್ರತೆ ಮತ್ತು ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ, ಆಪ್ಷನ್ ಸಿ ಸಭೆಯ ಅನೌಪಚಾರಿಕತೆ ಮತ್ತು ಒತ್ತಡವನ್ನು ತಪ್ಪಿಸುವುದು, ಆಪ್ಷನ್ ಡಿ ಇವೆಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್. Question number 18. In circular communication, the encoder becomes a decoder when there is option A noise, option B audience, option C criticality, option D feedback. ವೃತ್ತಾಕಾರದ ಸಂವಹನದಲ್ಲಿ ಎನ್ಕೋಡರ್ ಯಾವಾಗ ಡಿಕೋಡರ್ ಆಗ್ತಾ ಇದ್ದಾನೆ? ಆಪ್ಷನ್ ಎ ಶಬ್ದ ಇದ್ದಾಗ, ಆಪ್ಷನ್ ಬಿ ಪ್ರೇಕ್ಷಕರಿದ್ದಾಗ, ಆಪ್ಷನ್ ಸಿ ವಿಮರ್ಶಾತ್ಮಕತೆ, ಆಪ್ಷನ್ ಡಿ ಪ್ರತಿಕ್ರಿಯೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಫೀಡ್ಬ್ಯಾಕ್. ಎನ್ಕೋಡರ್ ಬಿಕಮ್ಸ್ ಡಿಕೋಡರ್ ವೆನ್ ದೇರ್ ಇಸ್ ಎ ಫೀಡ್ಬ್ಯಾಕ್. ಪ್ರತಿಕ್ರಿಯೆ ಇದ್ದಾಗ ಎನ್ಕೋಡರ್ ಡಿಕೋಡರ್ ಆಗ್ತಾ ಇದ್ದಾನೆ. ಸೊ ಇನ್ ಸರ್ಕ್ಯುಲರ್ ಕಮ್ಯುನಿಕೇಶನ್ ದ ಎನ್ಕೋಡರ್ ಬಿಕಮ್ಸ್ ಡಿಕೋಡರ್ ವೆನ್ ದೇರ್ ಇಸ್ ಎ ಫೀಡ್ಬ್ಯಾಕ್. Question number 19. According to Dr. Deval, communication means sharing of ideas, sharing of experiences, perception, sharing of emotions. ಡಾಕ್ಟರ್ ದೇವಲ್ ಅವರ ಪ್ರಕಾರ ಸಂವಹನ ಎಂದರೆ ಆಪ್ಷನ್ ಎ ವಿಚಾರಗಳ ಹಂಚಿಕೆ, ಆಪ್ಷನ್ ಬಿ ಅನುಭವಗಳ ಹಂಚಿಕೆ, ಆಪ್ಷನ್ ಸಿ ಗ್ರಹಿಕೆ, ಆಪ್ಷನ್ ಡಿ ಭಾವನೆಗಳ ಹಂಚಿಕೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್. ಅನುಭವಗಳ ಹಂಚಿಕೆ ಸರಿಯಾಗಿದೆ. So according to Dr. Deval, communication is the interactions of human beings. It is the sharing of experiences. Communication occurs between sender and receiver through medium. The last question. Traffic signals are example of dash communication. Mass, non-verbal, verbal, one to many. ಸಂಚಾರ ಸಂಕೇತಗಳು ಡ್ಯಾಶ್ ಸಂವಹನಕ್ಕೆ ಉದಾಹರಣೆಯಾಗಿವೆ. ಸಮೂಹ, ಮೌಖಿಕವಲ್ಲದ, ಮೌಖಿಕ, ಒಂದರಿಂದ ಅನೇಕ. Yes friends, this question is for you. You have to comment the right answer in the comment section. So the first question is, the proposed POSCO steel plant is going to be located in. ಪ್ರಸ್ತಾವಿತ POSCO steel plant ಇಲ್ಲಿ ನೆಲೆಗೊಳ್ಳಲಿದೆ. ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಛತ್ತೀಸ್ಗಢ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್. Yes, the right answer for this question is option C. Odisha is the right answer. So ಇಲ್ಲಿ ಒಡಿಶಾ ಸರಿಯಾದ ಉತ್ತರ ಆಗಿದೆ.
Yes, POSCO, it stands for Pohang Iron and Steel Company Limited. Yes, Pohang Iron and Steel Company Limited. It is a South Korean company. POSCO India is subsidiary of the Korean company, and a memorandum has signed in the year of in 2005 between Korea and government of Odisha to construct $12 billion steel plant in Jagatsinghpur district. So here the right answer is Odisha. So Jagatpur district, it comes under the Odisha state. And the memorandum has expired in 2011 and renewed again in 2012. So Karnataka and Maharashtra are also considered as POSCO India project sites. So this you must remember. The next question is, clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲು ಪರಿಚಯಿಸಲಾಯಿತು? ಆಪ್ಷನ್ ಎ ಮಾಂಟ್ರಿಯಲ್ ಪ್ರೋಟೋಕಾಲ್, ಆಪ್ಷನ್ ಬಿ ಕ್ಯೋಟೋ ಪ್ರೋಟೋಕಾಲ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ಪ್ಯಾರಿಸ್ ಅಗ್ರಿಮೆಂಟ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ is Kyoto Protocol. Question number 3, smog is option A ozone and smoke, option B vehicular pollutant, option C fog and smoke, option D fog and ozone. So smog, it is a fog and so it is a mixture of fog and smoke. So option C is the right answer. Smog andre idu manju mattu ಹೊಗೆ ಮಿಶ್ರಿತ ಆಗಿರುತ್ತದೆ. So smog, it is a type of intense air pollution that reduces visibility. The term smog was coined in the early 20th century and it is derived from the words smoke and fog. And it is a mixture of smoke and also fog. And it is most common kind of air pollution. Question number 4, match the following. Here ozone depletion, CO2, sustainable development, hazardous waste. And here conventions are given: Basel Convention, Kyoto Protocol, Rio Summit, Montreal Protocol. Yes, here the right answer is option A, ozone depletion. It is related to Montreal Protocol. CO2 reduction is related to Kyoto Protocol. Sustainable development is related to Rio Summit. Then hazardous waste is related to Basel Convention. Question number 5, which of the following is not a greenhouse gas? Option A oxygen, option B carbon dioxide, option C water vapor, option D methane. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ನೀರಿನ ಆವಿ, ಆಪ್ಷನ್ ಡಿ ಮೀಥೇನ್. Yes, here the right answer is option C, water vapor. Water vapor, it is not a greenhouse gas. ಈ ನೀರಿನ ಆವಿ ಇದು ಹಸಿರು ಮನೆಯ ಅನಿಲ ಅಲ್ಲ. A greenhouse gas, it is a gas that absorbs and emits radiant energy within the thermal infrared range. Carbon dioxide, methane and water vapor are the most important greenhouse gases. And oxygen, it is not a greenhouse gas. Question number 6, which of the following pollutants can cause cancer in humans? ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಮಾನವರಲ್ಲಿ ಕ್ಯಾನ್ಸರ್ ಅನ್ನು ಉಂಟು ಮಾಡಬಹುದು? ಆಪ್ಷನ್ ಎ ಓಝೋನ್, ಆಪ್ಷನ್ ಬಿ ಮರ್ಕ್ಯೂರಿ, ಆಪ್ಷನ್ ಸಿ ಲೀಡ್, ಆಪ್ಷನ್ ಡಿ ಪೆಸ್ಟಿಸೈಡ್ಸ್. The right answer is option D, pesticides. Pesticides can cause cancer in human beings. ಈ ಕೀಟನಾಶಕಗಳಿಂದ ಮಾನವರಲ್ಲಿ ಕ್ಯಾನ್ಸರ್ ರೋಗ ಬರ್ತಾ ಇದೆ. Question number 7, tsunami occurs due to earthquake generated in option A subduction zone, option B wave upwelling, option C wide impact, option D tidal force. ಸುನಾಮಿ ಯಾವ ಕಾರಣದಿಂದ ಸಂಭವಿಸ್ತಾ ಇದೆ? ಆಪ್ಷನ್ ಎ ಸಬ್ಡಕ್ಷನ್ ವಲಯದಿಂದ, ಆಪ್ಷನ್ ಬಿ ಅಲೆಗಳ ಏರಿಳಿತ, ಆಪ್ಷನ್ ಸಿ ಗಾಳಿಯ ಪ್ರಭಾವ, ಆಪ್ಷನ್ ಡಿ ಉಬ್ಬರವಿಳಿತದ ಬಲ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಬ್ಡಕ್ಷನ್ ಝೋನ್. Tsunami, it is a large ocean wave that is caused by sudden motion on the ocean floor. So most tsunamis are caused by earthquake generated in a subduction zone. So here the right answer is option A, subduction zone. Question number 8, assertion and reasoning. Assertion is conserving our soil resources is critical to human survival. Yes, if you want to live, you have to conserve our soil resource. Then reason is soil is home to many microorganisms and contains minerals.
Yes, we can say assertion is also assertion is true. Conserving our soil resources, it is critical to human survival. Yes, if you want to sustain our life in this world, we have to conserve our soil. Then reason is also correct. Soil is home to many microorganisms and contains minerals. Soil, it is home for many microorganisms, and soil also contains minerals. This is also true, but there is no any relation between assertion and reason here. So option B, both A and R are true. R are true, but R is not the correct explanation of A. ಪ್ರತಿಪಾದನೆ ಏನು ಹೇಳ್ತಾ ಇದೆ, ನಮ್ಮ ಮಣ್ಣಿನ ಸಂಪನ್ಮೂಲಗಳನ್ನು ರಕ್ಷಿಸುವುದು ಮಾನವ ಉಳಿವಿಗೆ ನಿರ್ಣಾಯಕವಾಗಿದೆ. ಎಸ್, ನಾವು ಇಲ್ಲಿ ಬದುಕಬೇಕಂದ್ರೆ ನಾವು ಮಣ್ಣನ್ನು ರಕ್ಷಣೆ ಮಾಡಲೇಬೇಕು, ಇದು ಸರಿಯಾಗಿದೆ. ಕಾರಣ ಮಣ್ಣು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ ಮತ್ತು ಖನಿಜಗಳನ್ನು ಹೊಂದಿದೆ. ಏಕೆಂದರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿವೆ ಮತ್ತು ಖನಿಜಗಳನ್ನು ಹೊಂದಿದೆ, ಇದು ಕೂಡ ಸರಿಯಾಗಿದೆ. ಆದರೆ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ನಡುವೆ ಯಾವುದೇ ರೀತಿಯ ಒಂದು ಸಂಬಂಧ ಕಾಣಿಸ್ತಾ ಇಲ್ಲ. ಅಂದರೆ ರೀಸನ್ ಅದರ್ಶನನ್ನು ಸರಿಯಾಗಿ ವಿವರಣೆ ಮಾಡ್ತಾ ಇಲ್ಲ. ಹಾಗಾಗಿ ಆಪ್ಷನ್ 2 ಸರಿಯಾಗಿದೆ. ಅದರ್ಶನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಅದರ್ಶನ್ನ ಸರಿಯಾದ ವಿವರಣೆ ಅಲ್ಲ. ಕ್ವೆಶ್ಚನ್ ನಂಬರ್ 9. ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ಸ್ ರಿಪ್ರೆಸೆಂಟ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್? fertile soil, fresh water, natural gas. Option B, clean air, phosphates and biological diversity. Option C, fishes, fertile soil and fresh water. Option D, oil, forest and tides. ಈ ಕೆಳಗಿನ ಯಾವ ಸಂಯೋಜನೆಗಳು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತವೆ? ಆಪ್ಷನ್ ಎ, ಫಲವತ್ತಾದ ಮಣ್ಣು, ತಾಜಾ ನೀರು, ನೈಸರ್ಗಿಕ ಅನಿಲ. ಆಪ್ಷನ್ ಬಿ, ಶುದ್ಧ ಗಾಳಿ, ಫಾಸ್ಫೇಟ್ ಮತ್ತು ಜೈವಿಕ ವೈವಿಧ್ಯತೆ. ಆಪ್ಷನ್ ಸಿ, ಮೀನುಗಳು, ಫಲವತ್ತಾದ ಮಣ್ಣು ಮತ್ತು ತಾಜಾ ನೀರು. ಆಪ್ಷನ್ ಡಿ, ತೈಲ ಕಾಡುಗಳು ಮತ್ತು ಅಲೆಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನ್ಯಾಚುರಲ್ ರಿಸೋರ್ಸಸ್ ಆರ್ ಫಿಶಸ್, ಫರ್ಟೈಲ್ ಸಾಯಿಲ್ ಆ್ಯಂಡ್ ಫ್ರೆಶ್ ವಾಟರ್. ಸೊ ಹಿಯರ್ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಮೀನುಗಳು, ಫಲವತ್ತಾದ ಮಣ್ಣು ಮತ್ತು ತಾಜಾ ನೀರು, ಇವು ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಕ್ವೆಶ್ಚನ್ ನಂಬರ್ 10. ಐಡೆಂಟಿಫೈ ದ ಏರ್ ಪೊಲ್ಯೂಟೆಂಟ್ ಇನ್ ಅರ್ಬನ್ ಏರಿಯಾಸ್ which irritates eyes and also respiratory tract of human beings. Surface ozone, oxides of nitrogen, particulate matter, carbon monoxide. ನಗರ ಪ್ರದೇಶಗಳಲ್ಲಿ ಮಾನವರ ಕಣ್ಣುಗಳು ಮತ್ತು ಉಸಿರಾಟವನ್ನು ಕೆರಳಿಸುವ ವಾಯು ಮಾಲಿನ್ಯಕಾರಕವನ್ನು ಗುರುತಿಸಿ. ಆಪ್ಷನ್ ಎ, ಮೇಲ್ಮೈ ಓಝೋನ್. ಆಪ್ಷನ್ ಬಿ, ಸಾರಜನಕ ಆಕ್ಸೈಡ್. ಆಪ್ಷನ್ ಸಿ, ಪರ್ಟಿಕ್ಯುಲೇಟ್ ಮ್ಯಾಟರ್. ಆಪ್ಷನ್ ಡಿ, ಕಾರ್ಬನ್ ಮೊನಾಕ್ಸೈಡ್. The right answer is option A, surface ozone. Question number 11. Kyoto Protocol is related to. Kyoto Protocol ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಗ್ರೀನ್ ಹೌಸ್ ಗ್ಯಾಸ್. ಆಪ್ಷನ್ ಬಿ, ಹಜಾರ್ಡಸ್ ವೇಸ್ಟ್. ಆಪ್ಷನ್ ಸಿ, ಕ್ಲೈಮೇಟ್ ಚೇಂಜ್. ಆಪ್ಷನ್ ಡಿ, ನ್ಯೂಕ್ಲಿಯರ್ ಎನರ್ಜಿ. Yes, here the correct answer is option A, greenhouse gas. Kyoto Protocol, it is related to greenhouse gas. ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಏನಿದೆ ಇದು ಒಂದು ಹಸಿರು ಮನೆ ಅನಿಲಗಳಿಗೆ ಸಂಬಂಧಿಸಿದೆ. ಇಲ್ಲಿ ಆಪ್ಷನ್ ಸ್ವಲ್ಪ ರಾಂಗ್ ಆಗಿವೆ. ಕ್ಯೋಟೋ ಪ್ರೋಟೋಕಾಲ್ ಟು ಲಿಮಿಟ್ ಆ್ಯಂಡ್ ರೆಡ್ಯೂಸ್ ಗ್ರೀನ್ಹೌಸ್ ಗ್ಯಾಸಸ್ ಎಮಿಷನ್. ಸೊ ಕ್ಯೋಟೋ ಪ್ರೋಟೋಕಾಲ್ ವಾಂಟ್ಸ್ ದ ಇಂಡಸ್ಟ್ರಿಯಲ್ ನೇಷನ್ ಟು ರೆಡ್ಯೂಸ್ their greenhouse gas emission around 5.2% by 2012. So we can say Kyoto Protocol is related to greenhouse gases. Question number 12. Software computer cannot be used. Option A, for demonstration. Option B, for reading and writing. Option C, has a systematic programmed learning techniques. Option D, has a machine for evaluating students' progress. ಸಾಫ್ಟ್ವೇರ್ ಕಂಪ್ಯೂಟರನ್ನು ಯಾವುದಕ್ಕೆ ಬಳಸಲಾಗುವುದಿಲ್ಲ? ಆಪ್ಷನ್ ಎ, ಪ್ರದರ್ಶನಕ್ಕಾಗಿ. ಆಪ್ಷನ್ ಬಿ, ಓದಲು ಮತ್ತು ಬರೆಯಲು. ಆಪ್ಷನ್ ಸಿ, ವ್ಯವಸ್ಥಿತ ಪ್ರೋಗ್ರಾಮ್ ಮಾಡಲಾದ ಕಲಿಕೆಯ ತಂತ್ರಗಳಾಗಿ. ಆಪ್ಷನ್ ಡಿ, ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವ ಯಂತ್ರವಾಗಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಾಫ್ಟ್ವೇರ್ ಕಂಪ್ಯೂಟರ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡೆಮಾನ್ಸ್ಟ್ರೇಷನ್. ಸಾಫ್ಟ್ವೇರ್ ಕಂಪ್ಯೂಟರನ್ನು ಪ್ರದರ್ಶನಕ್ಕಾಗಿ ಬಳಸಲಾಗುವುದಿಲ್ಲ. ಕ್ವೆಶ್ಚನ್ ನಂಬರ್ 13. ದ ಸ್ಲೋಗನ್ ಅ ಟ್ರೀ ಫಾರ್ ಈಚ್ ಚೈಲ್ಡ್ ವಾಸ್ ಕಾಯಿನ್ಡ್ ಫಾರ್. ಆಪ್ಷನ್ ಎ, ಸೋಷಿಯಲ್ ಫಾರೆಸ್ಟ್ರಿ ಪ್ರೋಗ್ರಾಮ್. ಆಪ್ಷನ್ ಬಿ, ಕ್ಲೀನ್ ಏರ್ ಪ್ರೋಗ್ರಾಮ್. Option C, soil conservation program. Option D, environmental protection program. Yes, a tree for each child.
ಪ್ರತಿಯೊಂದು ಮಗುವಿಗೆ ಒಂದು ಮರ, ಈ ಒಂದು ಸ್ಲೋಗನ್ ಯಾವುದರಿಂದ ಬಳಸಲಾಗಿದೆ? ಎಸ್, ಇಟ್ ವಾಸ್ ಕಾಯ್ನ್ಡ್ ಬೈ ಸೋಷಿಯಲ್ ಫಾರೆಸ್ಟ್ರಿ ಪ್ರೋಗ್ರಾಮ್. The slogan "A tree for each child" it was given by Social Forestry Program, and this program is associated with the forest management and protection on barren lands. It raises the plantation in the rural areas to meet the growing demand for timber, fuel wood, fodder, etc. And under this scheme, a tree is planted for each child. ಈ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಮಗುವಿಗೆ ಒಂದೊಂದು ಗಿಡವನ್ನು ನೆಡಲಾಗ್ತದೆ. Question number 14. Bog is a wetland that receives water from option A nearby water bodies, option B melting, option C rainfall only, option D sea only. ಬಾಗ್ ಒಂದು ಜೌಗು ಪ್ರದೇಶವಾಗಿದ್ದು ಯಾವುದರಿಂದ ನೀರನ್ನು ಪಡಿತಾ ಇದೆ? ಆಪ್ಷನ್ ಎ ಹತ್ತಿರದ ಜಲಮೂಲಗಳು, ಆಪ್ಷನ್ ಬಿ ಕರಗುವಿಕೆ, ಆಪ್ಷನ್ ಸಿ ಮಳೆ ಬೀಳುವುದರಿಂದ ಮಾತ್ರ, ಆಪ್ಷನ್ ಡಿ ಸಮುದ್ರದಿಂದ ಮಾತ್ರ. The right answer is option C, rainfall only. Bog, it is a wetland, it is going to receive the water only from rain. ಬಾಗ್ ಒಂದು ಜೌಗ ಪ್ರದೇಶವಾಗಿದ್ದು ಇದು ಕೇವಲ ಮಳೆ ಬೀಳುವುದರಿಂದ ನೀರನ್ನು ಪಡಿತಾ ಇದೆ. ಬಾಗ್ಸ್ ಆರ್ ಟೈಪ್ ಆಫ್ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್. A bog, it is a wetland of soft, spongy ground that accumulates peat, a deposit of dead plant and material. And bogs receive water from rain. Question number 15. Match the following. List 1 is showing different atmosphere zones and list 2 is showing chemical characters. Atmosphere, biosphere, hydrosphere, lithosphere. Here inert gases, salt, fresh water, snow and ice, organic substances, skeleton matter, light, silicates. Here the right answer is option B. Atmosphere, inert gases, biosphere, organic substances, skeleton matters, hydrosphere, salt, fresh water, snow and ice, lithosphere, light, silicates. Question number 16. The transfer of food energy through a chain of organisms from one trophic level to another is called. Option A energy chain, option B food chain, option C trophic chain, option D organism chain. ಒಂದು ಟ್ರೋಪಿಕ್ ಮಟ್ಟದಿಂದ ಇನ್ನೊಂದು ಜೀವಿಗಳ ಸರಪಳಿಯ ಮೂಲಕ ಆಹಾರ ಶಕ್ತಿಯ ವರ್ಗಾವಣೆಯನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಶಕ್ತಿ ಸರಪಳಿ, ಆಪ್ಷನ್ ಬಿ ಆಹಾರ ಸರಪಳಿ, ಆಪ್ಷನ್ ಸಿ ಟ್ರೋಪಿಕ್ ಚೈನ್, ಆಪ್ಷನ್ ಡಿ ಜೀವಿಗಳ ಸರಪಳಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫುಡ್ ಚೈನ್. ಆಹಾರ ಸರಪಳಿ ಸರಿಯಾದ ಉತ್ತರ. A food chain, it is a linear network of links in a food web starting from producers and ending with the apex predator species, detrivorous or decomposer species. So here you can observe it will start from producer and it will end with the apex predator. Question number 17. In which of the following layers of the atmosphere ozone 3 gas is present? Stratosphere, mesosphere, troposphere, none of the above. ವಾತಾವರಣ ಕೆಳಗಿದ ಯಾವ ಪದರಗಳಲ್ಲಿ ಓಝೋನ್ ಅನಿಲ ಇರುತ್ತದೆ? The right answer is option A, stratosphere. Most ozone, above 90% ozone it is found in the stratosphere and it is about 10 to 16 kilometer above Earth's surface and it is going to extend up to 50 kilometers. Question number 18. Silicosis is caused in the option A textile industry, option B sugar industry, option C stone crushers, option D all of the above. Silicosis ಯಾವುದರಿಂದ ಉಂಟಾಗುತ್ತದೆ? ಆಪ್ಷನ್ ಎ ಜವಳಿ ಉದ್ಯಮ, ಆಪ್ಷನ್ ಬಿ ಸಕ್ಕರೆ ಉದ್ಯಮ, ಆಪ್ಷನ್ ಸಿ ಸ್ಟೋನ್ ಕ್ರಷರ್ಸ್, ಆಪ್ಷನ್ ಡಿ ಮೇಲಿನ ಎಲ್ಲ. The right answer is option C, stone crushers. Silicosis it is going to cause due to stone crushers. ಈ ಸ್ಟೋನ್ ಕ್ರಷರ್ಗಳಿಂದ ಸಿಲಿಕೋಸಿಸ್ ಉಂಟಾಗುತ್ತದೆ. Silicosis it is a lung disease and it is usually happens in the jobs where we are going to breathe in dust that contains silica. And that's a tiny crystal found in sand, rock and mineral ores. Question number 19. Which of the following natural hazards is not hydrometeorological? ಕೆಳಗಿನವುಗಳಲ್ಲಿ ಯಾವ ನೈಸರ್ಗಿಕ ಅಪಾಯವು ಜಲ ಹವಾಮಾನವಲ್ಲ? ಆಪ್ಷನ್ ಇ ಸುನಾಮಿ, ಆಪ್ಷನ್ ಬಿ ಟ್ರಾಪಿಕಲ್ ಸೈಕ್ಲೋನ್, ಆಪ್ಷನ್ ಸಿ ಎರೋಜಿನ್, ಆಪ್ಷನ್ ಡಿ ಸ್ನೋ ಅವಾಲಂಚಿ.
The right answer is option B, tropical cyclone. It is not a hydrometeorological. ಉಷ್ಣವಲಯದ ಚಂಡಮಾರುತ, ಇದು ಜಲ ಹವಾಮಾನ ಅಲ್ಲ. Question number 20. Which of the following pollutant gases is not produced both naturally and as a result of industrial activity? Option A, chlorofluorocarbons. Option B, carbon dioxide. Option C, nitrous oxide. Option D, methane. ಕೆಳಗಿನ ಯಾವ ಮಾಲಿನ್ಯಕಾರಕ ಅನಿಲಗಳು ನೈಸರ್ಗಿಕವಾಗಿ ಮತ್ತು ಕೈಗಾರಿಕಾ ಚಟುವಟಿಕೆಗೆ ಪರಿಣಾಮವಾಗಿ ಉತ್ಪತ್ತಿಯಾಗುವುದಿಲ್ಲ? ಆಪ್ಷನ್ ಎ ಕ್ಲೋರೋಫ್ಲೋರೋಕಾರ್ಬನ್ಸ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, option C nitrous oxide, option D methane. Yes, this question is for you. You have to comment the right answer in the comment section. Yes, I wish all the best to all. Thank you.